ಓಂ ಶಾಂತಿ. ಸಮಯದ ಅನುಸಾರದಲ್ಲಿ ಬಾಬ್ ದಾದಾರವರು ತಮ್ಮ ಮಕ್ಕಳಿಗೆ ಈಶ್ವರೀಯ ಜ್ಞಾನದ ಮೂಲಕ ಹೊಸ ಪ್ರೇರಣೆಯನ್ನ, ವಿಧಿವಿಧಾನವನ್ನ, ಸೇವೆಯ ಹೊಸ ಸ್ವರೂಪವನ್ನ ಕೊಡ್ತಾ ಇರ್ತಾರೆ. ಜೊತೆಗೆ ಬಾಬಾ ನಮ್ಗೆ ಕೊಟ್ಟಿರುವಂತ ಹೋಮ್ವರ್ಕ್ ಅನ್ನ ಮಾಡ್ತಾ ಹೋದಾಗ ನಮಗೆ ಸಾಧನೆ ಹೇಳುವಂಥದ್ದು ತುಂಬಾ ಸಹಜ ಆಗ್ತಾ ಹೋಗುತ್ತೆ. ಬಾಬನಿಗೆ ಏನು ಇಷ್ಟ, ಏನು ಇಷ್ಟ ಇಲ್ಲ. ಬಾಬನ ಮಕ್ಕಳು ಸದಾ ಬಾಬನ ಜೊತೆಗೆ ಇರಬೇಕು, ಖುಷಿಯಿಂದ ಇರಬೇಕು, ಸಂಗಮ ಯುಗದ ಸುಖವನ್ನ ಅನುಭವಿಸಬೇಕು ಅಂತ ಬಾಬನಿಗೆ ಇಷ್ಟ. ಏನಿಷ್ಟ ಇಲ್ಲ? ಮಕ್ಕಳು ಅನಾವಶ್ಯಕವಾಗಿ ಪರಿಶ್ರಮ ಪಡುವಂಥದ್ದು, ತುಂಬಾ ಕಷ್ಟಪಡುವಂಥದ್ದು, ಸಹಜವಾದ ವಿಧಾನ ಹೇಳಿದ್ರೂ ಕೂಡ ಕಷ್ಟಪಡುವಂಥದ್ದು ಬಾಬನಿಗೆ ಇಷ್ಟ ಆಗೋದಿಲ್ಲ. ಬಾಬಾ ಹಿಂಗ್ ಊಟ ಮಾಡಿ ಅಂತಂದ್ರೆ, ಇಲ್ಲ ನಾವ್ ಹಿಂಗೇ ಊಟ ಮಾಡ್ತೀವಿ ಅಂತ ಹೇಳ್ತಾವಂತೆ ಮಕ್ಕಳು. ಸುತ್ತು ಬಳಸ್ಬಿಟ್ಟೆ ಊಟ ಮಾಡ್ತೀವಿ ಅಂತ ಇಷ್ಟ ಹೇಳಿದ್ರು ಕೇಳೋದೇ ಇಲ್ವಂತೆ ಮಕ್ಕಳು. ಅದಕ್ಕಾಗಿ ಮಕ್ಕಳ ಪರಿಶ್ರಮವನ್ನ ಬಾಬನಿಗೆ ನೋಡ್ಲಿಕ್ಕೆ ಆಗೋದಿಲ್ವಂತೆ. ಅವ್ಯಕ್ತ ತಿಂಗಳು ನಡೀತಾ ಇದೆ. 18 ಜನವರಿ ಅನ್ನ ನಾವು ಮುಗಿಸಿದೀವಿ. ಅದಕ್ಕೆ ಸಂಬಂಧಪಟ್ಟಂತ ಮುರಳಿ 18 ಜನವರಿ 1998ರಲ್ಲಿ ಬಾಬಾ ನುಡಿಸಿರುವಂತ ಮುರಳಿ. ಈ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಾರೆ? ಇವತ್ತು ವಿಶೇಷವಾಗಿ ಸ್ನೇಹದ ದಿನ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮ ಬಾಬಾ ಶಿವಬಾಬಾರವರ ಸಮಾನ ಆಗಿರುವಂಥದ್ದು. ಹಾಗೆ ಮಕ್ಕಳು ಕೂಡ ಬಾಬ್ ದಾದಾರವರ ಸಮಾನರಾಗುವಂತಹ ಒಂದು ಸಂಕಲ್ಪವನ್ನ, ದೃಢ ಸಂಕಲ್ಪವನ್ನ ಮಾಡಿರುವಂಥದ್ದು. ಯಾರ ಜೊತೆಯಲ್ಲಿ ನಾವಿರ್ತೀವೋ ಅವರು ಸಮಾನರಾಗೋದು ತುಂಬಾ ಸಹಜ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸ್ನೇಹದ ದಿನ. ನಿಮ್ಗೆ ಜನ್ಮನೂ ಕೂಡ ಸ್ನೇಹದಿಂದನೇ ಆಗಿದೆ, ಪಾಲನೆಯೂ ಕೂಡ ಸ್ನೇಹದಿಂದನೇ ಆಗಿದೆ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಬಾಬಾ ಅವ್ರ ಜೊತೆಗೆ ಇವತ್ತು ನಿಮ್ಮ ಸಂಬಂಧ ಹೇಗಿದೆ? ಬಾಬಾ ಜೊತೆ ಮಾತಾಡಿ ಭಯ ಆಗತ್ತಾ? ಹೆದರಿಕೆ ಆಗತ್ತಾ? ಕಷ್ಟ ಪಡ್ತೀರಾ? ಅಳುತ್ತೀರಾ? ಅಥವಾ ಬಾಬನ ಮೇಲೆ ಮಾಲೀಕನಾಗಿದ್ದೀರಾ? ಬಾಬನನ್ನ ಮಗು ಮಾಡ್ಕೊಂಡಿದ್ದೀರೋ? ಬಾಬನನ್ನ ಸ್ನೇಹಿತನನ್ನಾಗಿ ಮಾಡ್ಕೊಂಡಿದ್ದೀರೋ? ಯಾವ ವ್ಯಕ್ತಿ ಜೊತೆಗೆ ನಾವು ತುಂಬಾ ಸಮಯದಿಂದ ಇರ್ತಾ ಇರ್ತೀವೋ, ಸಂಸ್ಕಾರ ಏಕರೂಪ ಆಗ್ತಾ ಹೋಗತ್ತೋ, ಅವಾಗ ಅವರ ಮತ್ತು ನಮ್ಮ ಸಂಬಂಧ, ಸಂಸ್ಕಾರ ಒಂದಾಗ್ತದೆ. ಹೀಗೆ ಇವತ್ತು ಕೂಡ ಬಾಬಾ ಹೇಳ್ತಾರೆ ಸ್ನೇಹಿತನ ರೂಪದಲ್ಲಿ ಬಾಬಾರವರು ಮಕ್ಕಳನ್ನ ತನ್ನ ಸಮಾನ ರೂಪದಲ್ಲಿ ನೋಡ್ತಾ ಇದ್ದಾರೆ. ಆ ದಿನ ಅಮೃತ ವೇಳೆಯಿಂದನೇ ಸ್ನೇಹದ ಮಾಲೆಗಳು ಬಾಬಾರವರು ಕೊಳ್ಳಿಗೆ ಬೀಳ್ತಾ ಇತ್ತಂತೆ. ಮುತ್ತಿನ ಮಾಲೆಗಳು. ಮುತ್ತಿನ ಮಾಲೆ ಅಂದ್ರೆ ಯಾವುದೇ ಮಕ್ಕಳು ಏನು ಮುತ್ತಿನ ಮಾಲೆ ತಗೊಂಡು ಬಂದ್ಬಿಟ್ಟು ಬಾಬನ ಫೋಟೋಗೆ ಹಾಕಲ್ಲ. ಆದರೆ ಪ್ರೀತಿಯಿಂದ ಬಾಬನ ಹತ್ರ, ಬಾಬಾ ಇವತ್ತು 18 ಜನವರಿ, ಇವತ್ತು ನೋಡಿ ನಮ್ಮಲ್ಲೆಲ್ಲ ಝೂಮ್ ಇದೆ, ಎಲೆಕ್ಟ್ರಾನಿಕ್ ಸಾಧನಗಳಿದ್ದಾವೆ, ಮೊಬೈಲ್ಗಳಿದ್ದಾವೆ, ಮನೇಲಿ ಕೂತ್ಕೊಂಡು ಅಮೃತ ವೇಳೆ ಮಾಡ್ತೀವಿ. 98ರಲ್ಲಿ ನಾವು ಜ್ಞಾನಕ್ಕೆ ಬಂದ್ಬಿಟ್ಟು, ಜ್ಞಾನಕ್ಕೆ ಬಂದಿರ್ಲಿಲ್ಲ ಇನ್ನು, 98 99ಕ್ಕೆ ನಾನು ಜ್ಞಾನಕ್ಕೆ ಬಂದಿದ್ದು. ಆ ಸಮಯದಲ್ಲಿ ಅಮೃತ ವೇಳೆ ಎಲ್ಲ ಏನು ಅಂತಂದ್ರೆ, ನಾವು ಈ 18 ಜನವರಿಗೆ ಇದೆಯಲ್ಲ, ಅವಾಗ ಸೆಂಟರಿಗೆ ಹೋದಾಗ್ಲೇನೆ ಆ ದಿನ ಅಮೃತ ವೇಳೆ. ಇಲ್ಲ ಮೌಂಟ್ ಅಬ್ಬುಗೆ ನಿಲ್ಲಕ್ಕೆ ಹೋದಾಗ ಮಾತ್ರ ಅಮೃತ ವೇಳೆ ಇರ್ತಾ ಇತ್ತು. ಬೇರೆ ಟೈಮಲ್ಲಿ ಅಮೃತ ವೇಳೆ ಮಾಡ್ತಿರ್ಲಿಲ್ಲ. ಆ ರೀತಿ ಬಾಬಾ ಏನ್ ಹೇಳ್ತಾರೆ, ಅಮೃತ ವೇಳೆಯಿಂದನೇ ಬಾಬನಿಗೆ ಬಾಬಾ ಸ್ಮೃತಿ ದಿನ ಅಲ್ವಾ ಅಂತ ಹೇಳ್ಬಿಟ್ಟು ಬಾಬನ ಮೇಲೆ ಪ್ರೀತಿಯಿಂದ, ಸ್ನೇಹದಿಂದ ಹೆಪ್ಪಿ ಸ್ಮೃತಿ ದಿನ ಅಂತ ಹೇಳ್ಬಿಟ್ಟು ಶುಭಾಶಯವನ್ನ ಕೊಡ್ತಾ ಇದ್ದಾರೆ. 2 ವೆರೈಟಿ ಮಕ್ಕಳಿದಾರಂತ. ಒಬ್ರು ಬಾಬನ ಮೇಲೆ ಕಂಪ್ಲೇಂಟ್ ಮಾಡೋ. ಏನ್ ಕಂಪ್ಲೇಂಟು? ಮೊದ್ಲು ಯಾಕೆ ಸಿಗ್ಲಿಲ್ಲ?
ಮದುವೆ ಆಗೋ ಮೊದಲೇ ಸಿಗ್ಬೇಕಿತ್ತಲ್ವಾ? ಈ ಸಂಸಾರ ಕುಟುಂಬ ಎಲ್ಲ ಯಾಕೆ? ಸಾಕಾರದಲ್ಲಿದ್ದಾಗ ನೀನು ಒಂದ್ 2 ವರ್ಷನಾದ್ರೂ ಸಿಗ್ಬೇಕಿತ್ತಲ್ವಾ? ನಿಮ್ಮನ್ನ ನೋಡ್ಬೋದಿತ್ತಲ್ವಾ? ಆ ಅವಕಾಶ ನಮ್ಗೆ ಯಾಕೆ ಕೊಟ್ಟಿಲ್ಲ ನೀನು? ಅಥವಾ ನಾವೇನೇನೋ ಹೇಳಿದ್ವಿ, ಇದನ್ನ ಮಾಡ್ಕೊಡು ಅದನ್ನ ಮಾಡ್ಕೊಡು ಅಂತ ನೀನ್ ಮಾಡ್ಕೊಡ್ಲೇ ಇಲ್ಲ. ನೀನ್ ಹೇಳಿದ್ ಮಾತ್ರ ಮಾಡ್ಬೇಕು ಅಂತ ಹೇಳ್ತೀಯ, ನಾವ್ ಹೇಳಿದೀನಿ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟಿನ ಮಾಲೆ ಹಾಕುವಂತವ್ರು ಒಬ್ರಂತೆ. ಇನ್ ಕೆಲವರು ನಾನು ತಂದೆ ಸಮಾನ ಆಗ್ಬೇಕು, ನಾನು ನಿನ್ನಾಗಿ ಸಾಧನೆ ಮಾಡ್ಬೇಕು, ಈಶ್ವರ ಸೇವೆ ಮಾಡ್ಬೇಕು, ವಿಶ್ವ ಸೇವೆ ಮಾಡ್ಬೇಕು ಅಂತ ತಂದೆಯನ್ನ ಯಥಾರ್ಥವಾಗಿ ಉಪಯೋಗ ಮಾಡಿಕೊಳ್ಳುವಂಥವರು, ತಂದೆಯ ಸೇವೆಗೆ ಸಹಯೋಗಿ ಆಗುವಂಥವ್ರು. ನೋಡಿ, ಲೌಕಿಕದಲ್ಲೂ ಕೂಡ 2 ವೆರೈಟಿ ಮಕ್ಳು ಇರ್ತಾರೆ. ಒಂದು, ನೀನ್ ನನಗೆ ಆಸ್ತಿ ಕೊಟ್ಟಿಲ್ಲ, ನೀನ್ ಜಮೀನ್ ಕೊಟ್ಟಿಲ್ಲ, ನೀನ್ ನನಗೆ ಶಿಕ್ಷಣ ಕೊಟ್ಟಿಲ್ಲ, ಅಣ್ಣನಿಗೆ ಮಾತ್ರ ಕೊಟ್ಟಿದ್ಯಾ, ಮಗಳಿಗೆ ಮಾತ್ರ ಹಿಂಗ್ ಕೊಟ್ಟಿದ್ಯಾ ಅಂತ ಕಂಪ್ಲೇಂಟ್ ಮಾಡುವಂಥವ್ರು. ಇನ್ನೊಬ್ರು ತಂದೆ ಹತ್ರ ಏನು ಕೇಳಿದ್ರೆ ತಂದೆಯ ಕೆಲಸಕ್ಕೆ ಸಹಾಯ ಮಾಡುವಂಥವ್ರು. ತಂದೆ ಏನ್ ಹೇಳಿದ್ರೆ ಅದನ್ನ ಮಾಡ್ಕೊಂಡು ಹೋಗುವಂತ. ಬಾಬಾ ಹೇಳ್ತಾರೆ, ಮೊದ್ಲು ಈ ಮೊದಲನೇ ವೆರೈಟಿ ಮಕ್ಳು ಇದಲ್ಲ, ಕಂಪ್ಲೇಂಟ್ ಮಾಡುವಂಥವ್ರು, ಅವ್ರು ಪರ್ಸೆಂಟೇಜ್ ಜಾಸ್ತಿ ಇತ್ತಂತೆ. ಆದ್ರೆ ಈಗಿನ ಒಂದು ವರ್ಷಗಳನ್ನ ನೋಡಿದಾಗ ಆ ಮಕ್ಕಳು ಕಡಿಮೆ ಆಗ್ಬಿಟ್ಟು, ನಾವು ತಂದೆ ಸಮಾನ ಆಗ್ಬೇಕು, ನಾವು ಬೇಹದ್ದಿನ ಸೇವೆ ಮಾಡ್ಬೇಕು, ನಾವು ಪರಿಪೂರ್ಣ ಆಗ್ಬೇಕು, ವಿಶ್ವ ಪರಿವರ್ತನೆಗೆ ನಾವು ಕೂಡ ನಿಮಿತ್ತರಾಗ್ಬೇಕು ಅಂತ ಹೇಳ್ಬಿಟ್ಟು ಹೆಚ್ಚಿನ ಆತ್ಮಗಳು ಆ ಉಮಂಗೋತ್ಸಾಹದಲ್ಲಿ ಇರ್ತಾರಂತೆ. ಮತ್ತೆ ಬಾಬಾ ನಮ್ಮನ್ನು ಕೂಡ ಆ ರೀತಿಯಲ್ಲಿ ಮಾಡು ಅಂತ ಹೇಳ್ಬಿಟ್ಟು ಬಾಬನ ಹತ್ರ ಕೇಳ್ತಾರ. ಹಾಗಿದ್ರೆ ನಿಮ್ಗೆ ನೀವು ಕೇಳ್ಕೊಳ್ಳಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಾಬನ ಮನೆಗೆ ಬಂದಾಗ ಹೇಳ್ತಾ ಇದ್ರು, 18 ಜನವರಿ ಬರ್ತಡೇ ಅಂದ್ರೆ ಬ್ರಹ್ಮಬಾಬರ ಜನ್ಮದಿನ ಅಲ್ಲ, ಸಂಪೂರ್ಣ ಆಗಿರುವಂತ ದಿನ ಅಲ್ಲ. ಅದೇನು ಬ್ರಹ್ಮ ಬಾಬಾ ಮತ್ತು ಶಿವಬಾಬಾ 2 ಭೋಲಾನಾಥನ ರೂಪದಲ್ಲಿ ಇರ್ತಾರಂತೆ, ಅದು ವರದಾನಿ ದಿನ ಅಂತ ಹೇಳ್ತಾರೆ. ಅದಕ್ಕಾಗಿ ಮಕ್ಕಳು ಏನು ಕೇಳಿದ್ರು ಕೂಡ ಅದನ್ನು ಬಾಬಾ ಹೆಚ್ಚಿನ ರೂಪದಲ್ಲಿ ತಥಾಸ್ತು ಅಂತ ಹೇಳ್ತಾರೆ. ವರದಾನ ಸಿಗ್ತದೆ ಅಂದ ತಕ್ಷಣ ಏನ್ ಮಾಡ್ತಾರೆ ಮಕ್ಕಳು, ಏನೇನು ಬೇಕು ಅಂತ ಕೇಳ್ತಾ ಇರ್ತಾರೆ. ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಹೇಳಿಡ್ದಲ್ಲ ನಿಮಿತ್ತ ಟೀಚರ್ ಏನ್ ಬೇಕಾದ್ರೂ ಕೊಡ್ತಾರೆ ಬಾಬಾ ಅಂತ. ಅದಕ್ಕೆ ನೋಡಿ, ಯಾವ್ದೋ ಒಂದು ಮಗು ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ತಿಳ್ಕೊಳ್ಳಿ, ಮಾರ್ಕ್ಸ್ ಕಾರ್ಡ್ ತಗೊಂಡ್ ಬಂದಿದೆ. ತಂದೆ ತಾಯಿ ಕೊಟ್ಟಾಗ ಏನ್ ಹೇಳ್ತದೆ, ನೋಡು ಅಪ್ಪ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೆ, ನಂಗೆ ಸೈಕಲ್ ಕೊಡ್ಸು ಅಂತಂದ್ರೆ ಅಪ್ಪ ಕೊಡಿಸ್ತಾರೆ. ಯಾಕೆ ಹೇಳಿ? ಹೌದು, ಮಗು ಕಷ್ಟ ಪಟ್ಬಿಟ್ಟು ಫಸ್ಟ್ ರ್ಯಾಂಕ್ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನೀವು ತಪಸ್ಸನ್ನ ಮಾಡಿದಾಗ ಬಾಬಾ ನಿಮ್ಮ ಇಷ್ಟವನ್ನ ಏನ್ ಮಾಡ್ತಾರೆ, ಪೂರ್ಣ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಮಕ್ಕಳ ಉಮಂಗ ಉತ್ಸಾಹ ಚೆನ್ನಾಗಿತ್ತು. ಪೂರ್ತಿ ದಿನ ಬ್ರಹ್ಮ ಬಾಬಾರವರ ಚಿತ್ರ ಮತ್ತು ಚರಿತ್ರೆ. ಚಿತ್ರ ಅಂತಂದೇನು? ಬ್ರಹ್ಮ ಬಾಬಾರ ಶಾಂತಿ ಸ್ತಂಭ ಮಾಡೋದು ಇವತ್ತಂತೂ ರೆಡಿಮೇಡ್ ಇದೆ. ಆ ಸಮಯದಲ್ಲಿ ರಟ್ಟಿಂದ ಶಾಂತಿ ಸ್ತಂಭ ಮಾಡ್ತಾ ಇದ್ರು, ಥರ್ಮಾಕೋಲಿಂದ ಮಾಡ್ತಾ ಇದ್ರು. ಅದಕ್ಕೆ ಹೂವು ಹಾಕೋದೇನು, ಶೃಂಗಾರ ಮಾಡೋದೇನು, ಸೆಂಟರ್ ಎಲ್ಲ ಶೃಂಗಾರ ಮಾಡೋದೇನು, ರಂಗೋಲಿ ಹಾಕೋದೇನು, ಬ್ರಹ್ಮಭುಜನ್ ರೆಡಿ ಮಾಡೋದೇನು, ಬೆಳಿಗ್ಗೆ ಎಲ್ಲರೂ ಸೇರಿಬಿಟ್ಟು ಹಣ್ಣುಗಳನ್ನ ಮನೆಯಿಂದ ತಗೊಂಡು ಬಂದು ಕಟ್ ಮಾಡೋದು, ಹಾಲು ಬಿಸಿ ಮಾಡೋದು, ಕುಡಿಯೋದು, ಎಲ್ಲರೂ ವೈಟ್ ಡ್ರೆಸ್ ಹಾಕೊಳ್ಳೋದು. ಮತ್ತು ಆವಾಗಿನ ಸಮಯದಲ್ಲಿ ಎಲ್ಲರೂ ಮೌನವಾಗಿರ್ತಿದ್ರು, ಬೆಳಗಿಂದ ಸಾಯಂಕಾಲದವರೆಗೆ ಏನು ಮಾತಾಡ್ತಿರ್ಲಿಲ್ಲ. ಅದನ್ನ ಎಲ್ಲರೂ ಕೂಡ ರಜೆ ಹಾಕ್ಬಿಟ್ಟು ಸೇವಾ ಕೇಂದ್ರದಲ್ಲಿ ಇರಬೇಕಾಗಿತ್ತು. ಈ ರೀತಿ ಬಾಬಾ ಏನ್ ಹೇಳ್ತಾರೆ, ಬೆಳಗಿಂದ ಸಾಯಂಕಾಲದವರೆಗೂ ಬ್ರಹ್ಮ ಬಾಬಾರವರ ಚಿತ್ರ, ಬ್ರಹ್ಮ ಬಾಬಾರ ಫೋಟೋಗೆನೆ ಏನು ಹಾಕೋದು, ಮಾಲೆ ಹಾಕೋದು, ಅವ್ರ ಎದುರುಗಡೆ ಹಣ್ಣನ್ನು ಇಡೋದು, ಶೃಂಗಾರ ಮಾಡೋದು, ಆ ಸಂಪೂರ್ಣತ ಅವ್ಯಕ್ತ ಬ್ರಹ್ಮ ಬಾಬಾ ಅವರಿಗೆ ಸಂಬಂಧಪಟ್ಟಂತ ಹಾಡನ್ನೇ ಹಾಕುವಂಥದ್ದು. ಮತ್ತು ಯಾರು ನಿಮಿತ್ತದವರು ಇರ್ತಾರೋ ಅವರು ಕೂಡ ಏನ್ ಮಾಡ್ತಾರೆ, ಬ್ರಹ್ಮ ಬಾಬಾರವರ ಚರಿತ್ರೆಯನ್ನು ಹೇಳುವಂಥದ್ದು. ಬ್ರಹ್ಮ ಬಾಬಾ ಹೇಗಿದ್ರು, ಹೇಗೆ ಅವ್ರ ಶರೀರದಲ್ಲಿ ಶಿವಬಾಬನ ಪ್ರವೇಶ ಆಯ್ತು, ಬ್ರಹ್ಮ ಬಾಬಾ ಹೇಗೆ ಧಾರಣೆಯನ್ನ ಮಾಡಿದ್ರು, ಹೇಗೆ ಬೇಗದಿನ ಸೇವಾಧಾರಿ ಆಗಿದ್ರು, ಬೇಗದಿನ ವೈರಾಗಿ ಆಗಿದ್ರು, ದಾದಿಯವರು ಏನೇನು ಹೇಳಿದ್ರು ಅವರ ಬಗ್ಗೆ, ಇದೆಲ್ಲ ವಿಷಯವನ್ನ ಬ್ರಹ್ಮ ಬಾಬಾರವರ ಚರಿತ್ರೆ ನೋಡಿ. ನಿನ್ನೆ ಎಲ್ಲ ನಮ್ಮ ಭಾರತ ದೇಶದಲ್ಲಿ ವಿಶ್ವದಾದ್ಯಂತ ಏನಿತ್ತು, ರಾಮ 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 ರಾಮ, ಮೇಲೆ ಕೇಳಿದ್ರು ರಾಮ, ಟಿವಿಲಿ ನೋಡಿದ್ರು ರಾಮ, ದಾರಿಲಿ ಹೋದ್ರು ರಾಮ, ಎಲ್ಲ ದೇವಸ್ಥಾನಗಳಲ್ಲೂ ರಾಮ, ಎಲ್ಲ ಮನೆಗಳಲ್ಲೂ ಕೂಡ ಕೆಂಪು ಬಾವುಟ, ಎಲ್ಲಿ ನೋಡಿದ್ರು ದೇಶ ವಿದೇಶ ಎಲ್ಲಿ ನೋಡಿದ್ರು ರಾಮ ರಾಮ ರಾಮ. ಗಾಂಧಿ ಜಯಂತಿ ಬಂತ ಎಲ್ಲ ಕಡೆಗೂ ಗಾಂಧಿ ಗಾಂಧಿ ಗಾಂಧಿ. ಕರ್ನಾಟಕ ರಾಜ್ಯೋತ್ಸವ ಬಂತ ಎಲ್ಲಿ ನೋಡಿದ್ರು ಕರ್ನಾಟಕ ರಾಜ್ಯೋತ್ಸವನೇ, ಮರುದಿನ ಸುದ್ದಿನೇ ಇರೋದಿಲ್ಲ ಅಲ್ವಾ? ಹಾಗೇನೆ 18 ಜನವರಿ ಅಂತಂದ್ರೆ ಏನು, ಬ್ರಹ್ಮ ಬಾಬಾ ಬ್ರಹ್ಮ ಬಾಬಾ ಬ್ರಹ್ಮ ಬಾಬಾ, ಬ್ರಹ್ಮ ಬಾಬನ ಮೇಲೆ ಪ್ರೀತಿನೇ ಪ್ರೀತಿ. ಅದೇ ಒಂದಿನ ಮಾತ್ರ ಏನ, ಮರ್ದಿನ ಬೇಕಾದ್ರೆ ಚೆನ್ನಾಗಿ ನಿದ್ರೆ ಮಾಡ್ಲಿ, ಒಂದಿನ ಮೊದ್ಲು ಬೇಕಾದ್ರೂ ನಿದ್ರೆ ಮಾಡ್ಲಿ,
ಕೆಲವೊಂದ್ಸಲ ಏನಾಗುತ್ತೆ, ಶಿವರಾತ್ರಿ ಇದ್ರೆ ಶಿವರಾತ್ರಿ ಮೊದಲೇ ದಿನನೂ ನಿದ್ರೆ ಮಾಡ್ತಾರೆ, ಮರುದಿನ ನಿದ್ರೆ ಮಾಡ್ತಾರೆ, ಆ ದಿನ ಮಾತ್ರ ಜಾಗರಣೆ ಅಲ್ವಾ. ಯಾಕಂದ್ರೆ ನಾಳೆ ನಿದ್ರೆಗೆಡಬೇಕು ಅಂತ ಇವತ್ತು ನಿದ್ರೆ ಮಾಡೋದು, ನಿನ್ನೆ ನಿದ್ರೆ ಮಾಡಿಲ್ವಲ್ಲ ಅಂತ ಮರುದಿನ ನಿದ್ರೆ ಮಾಡೋದು, ಡಬಲ್ ನಿದ್ರೆ ಮಾಡ್ಬಿಡೋದು. ಸರಿನಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳಿಗೂ ಕೂಡ ಬಾಬ್ ದಾದಾರವರು ವರದಾನವನ್ನು ಕೊಡ್ತಾರಂತೆ. ತಂದೆ ಸಮಾನರಾಗಿ, ತಂದೆ ಸಂಪನ್ನರಾಗಿ, ತಂದೆಯ ಹಾಗೆ ಸಂಪೂರ್ಣರಾಗಿ. ಹಾಗಿದ್ರೆ ಈ ರೀತಿ ಆಗ್ಲಿಕ್ಕೆ ಸಾಧನ ಯಾವುದು? ಬಾಬಾ ಹೇಳ್ತಾರೆ, ಸಹಜವಾದ ವಿಧಾನ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗ್ಬಿಡಿ. ನೋಡಿ, ನಮ್ ಶರೀರ ಇದೆ ಅಂತ ತಿಳ್ಕೊಳ್ಳಿ. ಶರೀರ ಕ್ಲೀನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ ನೋಡೋಣ? ಹೋಗ್ಬೇಕು, ವಾಶ್ ಮಿಷಿನ್ ಹತ್ರ ಹೋಗ್ಬೇಕು, ನಲ್ಲಿ ಹಿಂಗ್ ಟರ್ನ್ ಮಾಡ್ಬೇಕು, ನೀರು ಪೊಗ್ಸೆಲ್ ತಗೊಳ್ಬೇಕು, ಮುಖ ಕೊಡ್ಕೊಳ್ಬೇಕು, ಆಮೇಲೆ ಸೋಪ್ ತಗೊಳ್ಬೇಕು, ಅದಕ್ಕೆ ಉಜ್ಜಬೇಕು, ಆಮೇಲೆ ಟವೆಲ್ ತಗೊಳ್ಬೇಕು, ಒರೆಸ್ಕೊಳ್ಬೇಕು. ಎಷ್ಟೆಲ್ಲಾ ಪರಿಶ್ರಮ ಪಡ್ಬೇಕಲ್ವಾ? ಇಲ್ಲ ಅಂತಂದ್ರೆ ಬಾತ್ರೂಮಿಗೆ ಹೋಗ್ಬೇಕು, ಜಗ್ ತಗೊಳ್ಬೇಕು, ತಲೆ ಮೇಲೆ ಹಾಕೊಳ್ಬೇಕು, ಶವರ್ ಬಾತ್ ಕೆಳಗಡೆ ನಿಂತ್ಕೊಳ್ಬೇಕು, ಏನೆಲ್ಲ ಮಾಡ್ಬೇಕು. ಸರಿ, ಅದೇನೆ ಎಲ್ಲೋ ತೀರ್ಥಕ್ಷೇತ್ರಕ್ಕೆ ಹೋಗಿರ್ತೀರ ಅಂತ ತಿಳ್ಕೊಳ್ಳಿ. ನದಿಯಲ್ಲಿ ಸಮುದ್ರದಲ್ಲಿ ಮುಳುಗ್ಬಿಟ್ರೆ ಏನಾಗ್ಬಿಡ್ತೋ, ಏನು ಬೇಡಲ್ಲ, ಜಗ ಬೇಕು, ಮತ್ತೊಂದು ಬೇಕು, ನಲ್ಲಿ ಬೇಕು, ಏನು ಬೇಡವಲ್ಲ, ಸೀದಾ ಮುಳುಗ್ಬಿಟ್ಟು ಎಲ್ಲ ಕೆಲಸ ಮುಗ್ದೋಗ್ಬಿಡ್ತು. ಮೇಲಿಂದ ಕೆಳಗಡೆವರೆಗೆ ಪೂರ್ತಿ ಶರೀರ ಬಟ್ಟೆ ಸಹಿತ ಏನಾಗ್ಬಿಡ್ತೋ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಸಹಜ ಸಾಧನ ಏನು ಅಂತಂದ್ರೆ, ನೀವು ಸ್ನೇಹಿತನಾಗಿ, ತಂದೆ ಸಮಾನನಾಗಿ, ಬಿಂದುವಾಗಿ, ಬಿಂದು ಒಳಗಡೆ ಸಮಾವೇಶ ಆಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡಿ ಸಾಕಷ್ಟೇ. ವೈಟ್ ಪ್ರಕಾಶ ಸಮಾವೇಶ ಆಗ್ಬಿಟ್ಟು ಕೂತ್ಕೊಂಡ್ಬಿಡಿ. ನಿಮ್ಮನ್ನ ಅವ ಕ್ಲೀನ್ ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು, ಮಗದೊಂದು ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು. ಹೀಗೆ ಒಂದ್ ಸಣ್ಣ ಮಗು ತಾಯಿ ಎದೆ ಹಾಲನ್ನು ಕುಡಿತಾ ಇದೆ ಅಂತಂದ್ರೆ ಎದೆ ಹಾಲು ಕುಡಿಯುವುದಲ್ಲೇ ಮಗ್ನವಾಗಿರ್ತದೆ, ಬೇರೆ ಎಲ್ಲವನ್ನು ಮರ್ತು ಬಿಡ್ತದ. ಓಕೆನಾ? ಹಾಗೇನೆ ಇಲ್ಲೂ ಕೂಡ ತಂದೆಯಲ್ಲಿರುವಂತ ಸಪ್ತ ಗುಣಗಳೇನಿದಾವೆ, ಪ್ರೀತಿ ಏನಿದೆ ಅದನ್ನ ಮಾತ್ರ, ಅವರಲ್ಲಿರುವಂತಹ ಶಕ್ತಿಗಳನ್ನ, ಆಸ್ತಿಯನ್ನ, ಗುಣಗಳನ್ನ, ವಿಶೇಷತೆ ಅನುಭವಿಸ್ತಾ ಕುತ್ಕೊಂಡ್ಬಿಡೋದು. ಸೇವೆ ಬಾಬಾ ಮಾಡ್ತಾರೆ, ಈ ಕರ್ಮ ವಿನಾಶ ಬಾಬಾ ಮಾಡ್ತಾರೆ, ನಿಮ್ಮ ಲೆಕ್ಕಾಚಾರವನ್ನು ಅವರು ಕ್ಲಿಯರ್ ಮಾಡ್ತಾರೆ, ಎಲ್ಲವರು ಮಾಡ್ತಾರಂತೆ. ನೀವು ಕೇವಲ ಪರಿಶ್ರಮದಿಂದ ಮುಕ್ತ ಆಗ್ಬಿಟ್ಟು ಈ ಪ್ರಪಂಚದಲ್ಲಿ ನಿಂತು ಎಲ್ಲಾ ವಸ್ತು, ವ್ಯಕ್ತಿ, ವಿಷಯಗಳು ಎಲ್ಲವನ್ನ ಮಾಡ್ತು ಒಬ್ಬ ಬಾಬಾ ಬಿಟ್ಟರೆ ಬೇರೆ ಏನು ಇರಬಾರ್ದು. ಹೇಗೆ ಇವತ್ತು ಮಕ್ಕಳಿಗೆ ಮೊಬೈಲ್ ಒಂದು ಬಿಟ್ಟರೆ ಬೇರೆ ಏನು ಇರೋದಿಲ್ಲ ಅಲ್ವಾ? ಮೊಬೈಲ್ ಒಂದು ಕೊಟ್ಟು ಬಿಟ್ಟು ಹಗಲಿರ್ಲಿ ರಾತ್ರಿ ಎಷ್ಟು ಗಂಟೆ ಬೇಕಾದ್ರೂ ಟೈಮ್ ಪಾಸ್ ಮಾಡ್ಲಿಕ್ಕೆ ಅವ್ರು ರೆಡಿ ಇರ್ತಾರೆ ಅಲ್ವಾ? ಹಾಗೆಯೇ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಸಹಜವಾದಂತ ಪರಿಶ್ರಮ ಇಲ್ಲದೆ ಇರುವಂತ ಇವತ್ತಿನ ಪುರುಷಾರ್ಥ ಅಂತಂದ್ರೆ, ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿ. ಸಮಾವೇಶ ಅಂತಂದ್ರೆ ಏನು ನೋಡಿ, ಕೆಲವೊಂದು ಮಕ್ಕಳು ಸಾಗರ, ಸಮುದ್ರವನ್ನ ಟಿವಿಯಲ್ಲಿ ನೋಡ್ತಾರ, ಫೋಟೋದಲ್ಲಿ ನೋಡ್ತಾರಂತೆ. ಇನ್ನು ಕೆಲವರು ಶಬ್ದದಲ್ಲೇ ನೋಡ್ತಾ ಇರ್ತಾರೆ, ದೂರದಲ್ಲೆಲ್ಲ ಸಮುದ್ರ ಹತ್ರ ಹೋದಾಗ ನೀವು ನೋಡಿರ್ಬೋದು, ಆ ನೀರಿನ ಅಲೆಗಳು ಬರ್ತಾವಲ್ಲ, ಸೌಂಡ್ ಬರ್ತವೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಸಮುದ್ರ ದೂರದಲ್ಲೇ ಆ ಮರಳಿನ ಆಚೆ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇನ್ನು ಕೆಲವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಆ ಅಲೆಗಳು ಬರುವಂತ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ಅಲೆ ಬರ್ತಾವೆ ಹೋಗ್ತವೆ, ಬರ್ತಾವೆ ಹೋಗ್ತಾವೆ. ಓಕೆ. ಇನ್ನು ಕೆಲವರು ಆ ಸಮುದ್ರ ಸಾಗರ ಸ್ವಲ್ಪ ಮುಂದೋಗ್ಬಿಟ್ಟು ಅದಲ್ಲೇ ಏನ್ ಮಾಡ್ತಾರೆ, ಈಜು ಮಾಡೋದು, ಸ್ನಾನ ಮಾಡೋದು ಮಾಡ್ತಾ ಇರ್ತಾರೆ. ಸಮಾವೇಶ ಆಗೋದು ಅಂತಂದ್ರೆ ಆ ನೀರಿನಲ್ಲಿ ಮುಳುಗೋಗ್ಬಿಡುದು ಸೀದಾ. ಜನರಿಗೆ ನೋಡಿದ್ರೆ ಸಾಗರ ಮಾತ್ರ ಕಾಣುತ್ತೆ ಹೊರತು ಅದ್ರ ಒಳಗಡೆಗಿರುವಂತ ವ್ಯಕ್ತಿ ಕಾಣೋದಿಲ್ಲ. ಆ ಒಳಗಡೆಗಿರುವಂತ ವ್ಯಕ್ತಿಗೂ ಕೂಡ ಸುತ್ತಲೂ ನೀರೇ, ಕಣ್ಣಲ್ಲಿ ನೀರು, ಕಿವಿಯಲ್ಲಿ ನೀರು, ಬಾಯಲ್ಲಿ ನೀರು, ಮೂಗಲ್ಲಿ ನೀರು, ಎಲ್ಲ ನೋಡಿದ್ರು ನೀರೇ ನೀರು. ಹಾಗೆಯೇ ನೀವು ಸಂಪೂರ್ಣವಾಗಿ ಪ್ರಪಂಚವನ್ನ, ನಿಮ್ಮ ಪಾತ್ರವನ್ನ, ಜವಾಬ್ದಾರಿಯನ್ನ, ತಪಸ್ಸನ್ನ, ಪುರುಷಾರ್ಥವನ್ನ ಎಲ್ಲವನ್ನ ಮರೆತು ಭಗವಂತನ ಪ್ರೀತಿ ಅಷ್ಟೇ, ಸಮಾಜವು ಮಿಕ್ಸ್ ಆಗ್ಬಿಡಿ. ಆ ಸಮುದ್ರದಲ್ಲಿ ನೀವು ಬೇರೆ ಯಾಕೆ ಕಾಣಬಾರದು? ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ಮೇಲೆ ನೋಡ್ದಾಗ ನಿಮ್ಗೆ ಹಾಲು ತಾನೇ ಕಾಣ್ತದೆ, ನೀರು ಕಾಣುತ್ತಾ ಅದರಲ್ಲಿ? ಇಲ್ಲ ತಾನೆ. ನೀರು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೆಂಗ್ ಕಾಣುತ್ತೆ? ಯಾಕಂದ್ರೆ ಅದ್ರಲ್ಲಿ ಏನಾಗಿ ಸೇರ್ಕೊಂಡ್ಬಿಟ್ಟಿದೆ. ಆ ಹಾಲು ಮತ್ತು ನೀರಲ್ಲಿ ಸಕ್ಕರೆ ಮಿಕ್ಸ್ ಮಾಡ್ಬಿಡಿ, ಸಕ್ಕರೆ ಕಾಣುತ್ತಾ? ಬೇರೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ತಾನೆ. ಅದಕ್ಕಾಗಿ ನಿಮ್ಮ ಸರ್ವಸ್ವವನ್ನ ಭಗವಂತನಿಗೆ ಏನ್ ಮಾಡ್ಬಿಡಿ, ಒಪ್ಪಿಸ್ಬಿಡಿ. ಬೇರೆ ಯಾವುದೇ ಕಷ್ಟಪಡುವಂತ ಪುರುಷಾರ್ಥ ಮಾಡಬೇಕಾಗಿದ್ದಿಲ್ಲ. ಅಂದ್ರೆ ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣ ಮಾಡೋದು. ಇವತ್ತಿನ ಸಾಕಾರ ಮೂಲ್ಯಲು ಹೇಳಿದ್ದಾರೆ ನೋಡಿ, ಇನ್ನು ಹೇಳಿದ್ದಾರೆ ಬಾಬಾ, ನಿಮ್ದೆಲ್ಲವನ್ನು ಕೂಡ ಈಶ್ವರೀಯ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಬಿಡಿ. ತನು, ಮನ, ಧನ,
ಶ್ವಾಸ, ಸಮಯ, ಸಂಕಲ್ಪ, ಕರ್ಮ, ಕರ್ಮದ ಫಲ, ಕರ್ಮದ ಎಲ್ಲವನ್ನ ಡೆಪಾಸಿಟ್ ಮಾಡ್ಬಿಡಿ, ನಿಶ್ಚಿಂತವಾಗಿರಿ, ಸುರಕ್ಷಿತವಾಗಿರಿ ಅಂತ ಹೇಳ್ತಾರೆ ಬಾಬಾ. ಹಾಗೆ ಎಂದೂ ಕೂಡ ಅಲ್ಲಿಂದ ಹೊರಗಡೆ ಬರಬೇಡಿ, ಆ ತಂದೆಯ ಲವಲೀನ ಸ್ಥಿತಿಯಲ್ಲಿ ಮುಳುಗೋಗಿರಬೇಕು. ಹೊರಗಡೆಗೆ ಬಂದ್ರಿ ಮಾಯ ಕಾಯ್ತಾ ಇರ್ತದೆ. ಮಾಯ ಏನ್ ಮಾಡ್ಬಿಡ್ತದಂತೆ? ಹಪ್ಪು ಮಾಡ್ಬಿಡ್ತದಂತೆ. ಅದಕ್ಕೆ ಏನ್ ಮಾಡ್ಬೇಕು? ಸದಾ ಕಾಲ ಅವನಲ್ಲಿ ಮುಳುಗೋಗಿರಿ. ಕೆಲವೊಂದು ಮಕ್ಳು ಏನ್ ಮಾಡ್ತಾರಂತೆ, ಆ ರೀತಿ ಸಾಧನೆಯನ್ನು ಮಾಡ್ತಾರಂತೆ. ಅದು ಹೆಚ್ಚಿಗೆ ಹೊತ್ತು ಮಾಡಲ್ಲ. ಎಷ್ಟೊತ್ತು ಮಾಡ್ತಾರೆ? 1 ನಿಮಿಷ, 2 ನಿಮಿಷ, 5 ನಿಮಿಷ ಆ ಸ್ಥಿತಿಯಲ್ಲಿ ಇರ್ತದೆ, ಅನುಭವನೂ ಕೂಡ ಆಗತ್ತೆ. ಅದು ಸ್ವಲ್ಪ ಹೊತ್ತು ಆದ ತಕ್ಷಣ ಏನ್ ಮಾಡ್ತಾರಂತಂದ್ರೆ ಬಾಬಾನ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರಂತೆ. ಏನಂತ? ಆತ್ಮಿಕ ಸಂಭಾಷಣೆ ಬಾಬಾ ಇದು ಹೀಗಾಯ್ತು, ಬಾಬಾ ಅದು ಹಾಗಾಯ್ತು ಅಂದ್ರೆ ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಬಾಬನ ಹತ್ರ ಯಾವುದೇ ವಿಷಯದ ಪ್ರತಿ ಮಾತನಾಡೋದು ಕೂಡ ಸಮಾವೇಶ ಆಗೋದಲ್ಲ. ಈಶ್ವರಿ ಸೇವೆ ಬಗ್ಗೆನೇ ನೀವು ಮಾತಾಡ್ಬೋದು. ಬಾಬನ ಹತ್ರ ಯಾವುದೇ ವಿಷಯದ ಬಗ್ಗೆ ಶ್ರೀಮತನೇ ಕೂಡ ಕೊಡ್ಬೋದು, ಕೇಳ್ಬೋದು. ಅವನ ಹತ್ರ ಹೋಗ್ಬಿಟ್ಟು ಅಳಬಹುದು, ವರ್ಣನೆ ಮಾಡ್ಬೋದು, ಗಾಯನ ಮಾಡ್ಬೋದು, ಹಾಡಾಡ್ಬೋದು. ಇದ್ಯಾವುದು ಸಮಾವೇಶ ಆಗೋದಲ್ಲ. ಸಮಾವೇಶ ಅಂತಂದ್ರೆ ಏನು? ನೀವೇನು ಮಾಡ್ತಾ ಇಲ್ಲ, ಬಾಬನ ಜೊತೆಗಿದ್ದೀರಿ, ಬಾಬನ ಪ್ರೀತಿ ಅನುಭವ ಮಾಡ್ತಾ ಇದ್ದೀರಾ ಅಷ್ಟೇ. ಅಮ್ಮನ ಬಳಿಯಲ್ಲಿ ಕೊಟ್ಟಿದ್ದೀರಿ, ಅಮ್ಮ ಏನು ಬಾಯಲ್ಲಿ ಹಾಕ್ತಿದಾರೋ ಅದನ್ನ ತಿಂತಾ ಇದ್ದೀರಿ, ರುಚಿ ನೋಡ್ತಾ ಇದ್ದೀರಿ, ಅಷ್ಟೇ ಕೆಲಸ, ಬೇರೆ ಏನು ಕೆಲಸ ಇಲ್ಲ. ಸಂಪೂರ್ಣವಾಗಿ ನಿಮ್ಮ ಮನಸ್ಸು ಕೇವಲ 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 ಪರಮಾತ್ಮನ ಪ್ರೀತಿಯನ್ನು ಅನುಭವ ಮಾಡೋದಲ್ಲಿ ಮಾತ್ರ ಇರಬೇಕು. ನಿಮ್ಗೆ ಐಸ್ ಕ್ರೀಮ್ ಇಷ್ಟ ಅಂತಂದ್ರೆ ಕೂಡ ತುಂಬಾ ಸೆಕೆ ಆಗಿದ್ದಿರ್ತದೆ. ಐಸ್ ಕ್ರೀಮ್ ಸಣ್ಣ ತುಂಡನ್ನ ತಗೊಂಡು ನಾಲ್ಗೆ ಮೇಲೆ ಇಟ್ಬಿಡೋದ್ರೆ ಚಪ್ಪರಿಸಿಬಿಟ್ಟು ತಿಂತೀವಿ ನೋಡಿ, ಅದನ್ನ ಇದು ಇಷ್ಟೇ ಇರ್ತದ. ಅದು ಅದ್ರ ಎಷ್ಟು ಗಮನ ಇಟ್ಬಿಟ್ಟು ಅದನ್ನ ಏನ್ ಮಾಡ್ತೀವಿ, ರುಚಿಯನ್ನು ಸ್ವಾದ ಅನುಭವಿಸ್ತೀವಿ. ಅದು ಇಷ್ಟು ಅನ್ನ ಏನ್ ಮಾಡ್ತೀವಿ, 1 ನಿಮಿಷದಲ್ಲಿ ತಿಂದಾಕ್ಬಿಡ್ತೀವಿ. ಇಷ್ಟು ಐಸ್ ಕ್ರೀಮ್ ತಿನ್ಲಿಕ್ಕೆ ಅರ್ಧ ಗಂಟೆ ತಗೊಳ್ತೀವಿ. ಯಾಕೆ ಹೇಳಿ? ಅದಷ್ಟು ಇಷ್ಟ ಆಗಿದ್ದಿರ್ತದೆ. ಎಷ್ಟೊತ್ತಾಗದಷ್ಟು ನಾಲ್ಗೆ ಮೇಲೆ ಇಟ್ಬಿಟ್ಟು ಅದರ ಸುಖವನ್ನ ಸವಿತೀವಿ, ಅನುಭವಿಸ್ತೀವಿ. ಹಾಗೆ ನೀವು ಆತ್ಮ ಏನ್ ಮಾಡ್ಬೇಕು? ಭಗವಂತನ ಪ್ರೀತಿಯ ಅನುಭವ ಮಾಡಬೇಕು ಅಂತಂದ್ರೆ ಅದಕ್ಕೆ ಬಾಬಾ ಒಂದು ಕಂಡೀಷನ್ ಹೇಳ್ತಾರೆ. ಏನು? ಬೇಹದ್ದಿನ ವೈರಾಗಿಗಳಾಗ್ಬೇಕು. ಅಂದ್ರೆ ಈ ಪ್ರಪಂಚದಲ್ಲಿರುವಂತ ಯಾವುದೇ ವಸ್ತು, ವ್ಯಕ್ತಿ, ವಿಷಯ ಅದನ್ನ ಅನುಭವಿಸಬೇಕು ಹೇಳುವಂತ ಇಚ್ಛೆ ನಿಮ್ಗೆ ಇರಬಾರ್ದು. ನಾನು ಟೂರಿಗೆ ಹೋಗ್ಬೇಕು, ನನ್ನ ಕೇಳಬೇಕು, ನಾನ್ ಸೇವೆ ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬೇಕು, ಜನ ಹೊಗಳಬೇಕು, ಶಿವಬಾಬನ ಹೊಗಳ್ಬೇಕು, ಏನು ಇಚ್ಛೆಗಳು ನಿಮಗೆ ಇರಕೂಡದು. ಏನು ಇರಬಾರ್ದು. ಎಲ್ಲವನ್ನ ಅನುಭವಿಸಿ ನೋಡಿದ್ದಾಯ್ತು. ಚಿಕ್ಕ ಮಕ್ಕಳಾಗಿದ್ದಾಯ್ತು, ಸ್ಕೂಲ್ ಆಗಿದ್ದಾಯ್ತು, ದೊಡ್ಡವರಾಗಿದ್ದಾಯ್ತು, ಮದುವೆ ಆಯ್ತು, ಮಕ್ಕಳಾಯ್ತು, ಮೊಮ್ಮಕ್ಕಳಾಯ್ತು, ಎಲ್ಲನೂ ಆಯ್ತು. ಮತ್ತೆ ಈ ಪ್ರಪಂಚದಲ್ಲಿ ಏನು ಅನುಭವಿಸುವಂಥದ್ದು ಏನಿಲ್ಲ. ಒಂದು ಪರಮಾತ್ಮನ ಪ್ರೀತಿ ಬಿಟ್ಟು ಬೇರೆ ಏನಿಲ್ಲ. ಅಣ್ಣವ್ರೆ, ಜೀವನದಲ್ಲಿ ಒಂದ್ ಆಸೆ ಇದೆ. ಏನಕ್ಕೋನೆ? ಫ್ಲೈಟ್ ಅಂತ ಇರ್ತಲ್ಲ, ಒಂದ್ಸಲ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂತ ಇಚ್ಛೆ ಇದೆ. ಅದು ಮುಗೀತು ಹೊಡೆದೊಳಗಡೆ ಒಂದು ಸ್ವಂತ ಕಾರು ತಗೊಳ್ಬೇಕು ಅಂತ ಆಸೆ ಇತ್ತು. ಆಮೇಲೆ ನನ್ನ ಮಗನಿಗೆ ಮದ್ವೆ ಮಾಡ್ಕೊಳ್ಳೋದನ್ನ ಆಸೆ ಇದೆ. ಅದು ಯಾವಾಗ್ಲೂ ಮುಗಿಯೋದೇ ಇಲ್ಲ ನಮ್ದು. ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬಿ ಹದ್ಕ ವೈರಾಗ್ಯ. ಯಾವುದೇ ಆಸಕ್ತಿ ಹೇಳುವಂಥದ್ದು ನಮ್ಗೆ ಇರಕೂಡದು. ಬಾಬಾ ಹೇಳ್ತಾರೆ, ಫಾಲೋ ಫಾದರ್ ಮಾಡಿ. ಹೇಗೆ? ಬ್ರಹ್ಮ ಬಾಬಾ ಹೇಗಿದ್ರು? ತಮ್ಮ ತನುವನ್ನು ಬಾಬನಿಗೆ ಅರ್ಪಣೆ ಮಾಡಿದ್ರ? ಧನವನ್ನೆಲ್ಲ ಬಾಬನಿಗೆ ಕೊಟ್ಟರು ತಾನೇ ಅವರು. ಮನಸ್ಸನ್ನು ಕೂಡ ಕೊಟ್ಬಿಟ್ರು. ಅದು ಎಂದಾದ್ರೂ ಕೂಡ ನನ್ನ ಧನ ಅಂತ ಹೇಳಿದ್ರ? ತನ್ನ ಶರೀರ ಅಂತ ಹೇಳಿದ್ರ? ಏನ್ ಹೇಳ್ತಾರೆ ಬಾಬಾ? ಬಾಬನ ಶರೀರಕ್ಕೆ ಊಟ ಮಾಡಿಸ್ತಾ ಇದ್ದೇನೆ, ಬಾಬಾವನ ಶರೀರಕ್ಕೆ ಸ್ನಾನ ಮಾಡಿಸ್ತಾ ಇದ್ದೇನೆ, ನನ್ನದಲ್ಲ. ನಿಮ್ಮ ಬಾಡಿಗೆ ಮನೆಗೆ ಇದ್ದಾಗ ನಾನು ನನ್ನ ಮನೆಯನ್ನೆಲ್ಲ ಒರೆಸ್ತಿದ್ದೇನೆ ಅಂತ ಹೇಳಲಿಕ್ಕೆ ಆಗ್ತದ? ಇಲ್ಲ ತಾನೆ. ಬಾಡಿಗೆ ಮನೆಯನ್ನೆಲ್ಲ ಒರೆಸ್ತಾ ಇದ್ದೇನೆ ಅಂತ ತಾನೇ ಹೇಳ್ತೀರಿ ಅಲ್ವಾ? ಹಾಗೇನೆ ಬಾಬಾ ಯಾವಾಗ ಒಂದು ಕ್ಷಣದಲ್ಲಿ ತನ್ನ ಜೀವನವನ್ನು ಅರ್ಪಣೆ ಮಾಡ್ಬಿಟ್ಟು, ತಂದೆ ಹೆಸರಲ್ಲೂ ಕೂಡ ಇಟ್ಕೊಂಡಿಲ್ಲ, ಓಂ ಮಂಡಳಿ ಅಂತ ಮಾಡ್ಕೊಂಡ್ಬಿಟ್ಟು ಅಕ್ಕಂದಿರ ಹೆಸರಿಗೆ ಎಲ್ಲವನ್ನ ಏನ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ಬಿಟ್ರು. ಯಜ್ಞದಲ್ಲಿ ಏನಾಗ್ತಿತ್ತು ಅಂತಂದ್ರೆ, ಬ್ರಹ್ಮ ಬಾಬನಿಗೋಸ್ಕರ ಸ್ವೆಟರ್ ಅನ್ನ ತಗೊಂಡು ಬರ್ತಾ ಇದ್ರು, ಬಟ್ಟೆ ತಗೊಂಡು ಬರ್ತಿದ್ರು. ಬಾಬಾ ಆಯ್ತು ಸರಿ ಅಲ್ಲಿ ಇಡು ಅಂತ ಹೇಳ್ತಿದ್ರು. ಮಕ್ಳಿಗೆ ಇಷ್ಟ, ನನ್ನ ಸ್ವೆಟರ್ ಅನ್ನೇ ಬಾಬಾ ಹಾಕೊಳ್ಳಿ ಅಂತ, ಸರಿನಾ? ಅವಾಗ ಯಜ್ಞಕ್ಕೆ ಏನ್ ಬಂದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಯಾರಿದ್ದಾರೆ ಅವ್ರಿಗೆ ಕೊಟ್ಬಿಡ್ತಿದ್ರು ಬಾಬಾ. ಏನಾದ್ರು ತರಕಾರಿ ದಿನಸಿ ಬಂದ್ರೆ ಅದಕ್ಕೆ ಸಂಬಂಧಪಟ್ಟ ದಾದಿಯರ್ ಯಾರಿದ್ದಾರೆ ಅವ್ರಿಗೆ ಕೊಡೋದು. ಈ ವಸ್ತ್ರಗಳ ಬಂದು ಯಾರಿದ್ದಾರೆ ಅವ್ರಿಗೆ ಕೊಟ್ಟು ಬಿಡೋದು. ಅವರು ಅದು ನನಗೆ ತಂದು ಕೊಟ್ಟಿದ್ದಾರೆ, ನಾನ್ ಧರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಲಿಲ್ಲಂತೆ ಬ್ರಹ್ಮ ಬಾಬಾ.
ಆಮೇಲೆ ಬ್ರಹ್ಮ ಬಾಬಾ ಅವ್ರ ಸ್ವೆಟರ್ ಹರಿದು ಹೋಗಿರೋದನ್ನ ನೋಡ್ಬಿಟ್ಟು ದಾದಿಯವರ ಇಲ್ಲ ಬಾಬಾ ನೀನ್ ಹಾಕೊಳ್ಬೇಕು ಅಂದ್ರೆ ಫೋರ್ಸ್ ಮಾಡ್ದಾಗ ಇವ್ರೇನ್ ಮಾಡೋದು, ಸ್ವೆಟರ್ನ ಹಾಕ್ತಾ ಇದ್ರಂತೆ. ಸ್ಟಾರ್ಟಿಂಗ್ ನಲ್ಲಿ ಪಾಂಡವ ಭವನ ಬಂದಾಗ ಬಾಬಾ ಬಿದಿರಿನ ಕುಟೀರದಲ್ಲಿದ್ರು ಅಲ್ವಾ. ಮಕ್ಕಳಿಗೋಸ್ಕರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ಮಾಡಿದ್ರು. ಬಿಲ್ಡಿಂಗ್ ಅನ್ನ ಮಾಡಿದ ಮೇಲೆ ಏನ್ ಮಾಡಿದ್ರು, ಮಕ್ಕಳಿಗೋಸ್ಕರ ಆ ರೂಮ್ ಅನ್ನ ಕೊಟ್ಟರೆ ಹೊರತು ತಾನು ಅಂತಿಮ ಸಮಯದವರೆಗೂ ಬಿದಿರದ ಕುಟೀರದಲ್ಲೇ ಇತ್ತು. ಇವತ್ ನಾವೇನ್ ಮಾಡ್ತೀವಿ, ಸೇವಾ ಕೇಂದ್ರ ದೊಡ್ಡ ಬಿಲ್ಡಿಂಗ್ ಮಾಡಿದ್ರೆ ನಮ್ಮ ರೂಮು ಮೊದ್ಲು ಚೆನ್ನಾಗಿರ್ಬೇಕು, ದೊಡ್ಡದಾಗಿರ್ಬೇಕು, ಅಟ್ಯಾಚ್ಡ್ ಬಾತ್ರೂಮ್ ಇರ್ಬೇಕು. ನಮ್ಗೆ ಏನ್ ಬೇಕು, ಬೆಡ್ರೂಮು ಇದೆಲ್ಲ ನಮ್ಮ ವ್ಯವಸ್ಥೆ ಬೇಕು, ನಮ್ಗೆ ಕರೆಕ್ಟ್ ಆಗ್ಬೇಕು. ಆಮೇಲೆ ಉಳಿದ ಇದು ನಮ್ಮ ಮನೋಸ್ಥಿತಿ. ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ಮೊದ್ಲು ಬ್ರಹ್ಮ ಬಾಬಾ ಅವ್ರ ಶರೀರದಲ್ಲಿ ಬಂದಾಗ ಏನು ಕುರ್ತಾ ಪಾಯ್ಜಾಮ ಇತ್ತು ಅದೇನೆ, ಹರಿದೋಗಿರುವಂತ ಬಟ್ಟೆಯನ್ನು ಕೂಡ ಬಾಬಾ ಹಾಕೊಳ್ತಿದ್ರಂತೆ. ಅಂತ ಶ್ರೇಷ್ಠ ಇದಾಗಿದ್ರು ಕೂಡ ಮಕ್ಕಳ ಜೊತೆಗೆ ಬೆರಣಿ ತಟ್ಟೋದು, ತರಕಾರಿ ಕಟ್ ಮಾಡೋದು, ಮಕ್ಕಳ ಜೊತೆಗೆ ಆಟ ಆಡುವಂಥದ್ದು ಎಲ್ಲ ಮೊದ್ಲಿನಾಗ ಎಲ್ಲೂ ಕೂಡ ಅಭಿಮಾನ ಹೇಳುವಂಥದ್ದು ಎಂದೂ ಕೂಡ ಬಂದಿಲ್ಲ. ಎಷ್ಟೇ ಸಾಧನಗಳು ಬರ್ಲಿ ಎಂದೂ ಕೂಡ ಸಾಧನದ ಹಿಂದೆ ಬಾಬಾ ಹೋಗ್ಲಿಲ್ಲ. ಯಜ್ಞಕ್ಕೆ ಹೆಚ್ಚಿಗೆ ಧನ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಏನು ಬಂದ್ರು ಕೂಡ ಅವರ ಜೀವನ ಶೈಲಿಯನ್ನ ಅವ್ರು ಎಂದೂ ಕೂಡ ಪರಿವರ್ತನೆ ಮಾಡಿಲ್ಲ. ಅದು ಒಂದೇ ಅವ್ರದ್ದು ಏನಿತ್ತು, ಸೇವೆ ಸೇವೆ ಸೇವೆ. ಮಕ್ಕಳಿಗೆ ಒಳ್ಳೇದಾಗ್ಬೇಕು, ಮಕ್ಕಳಿಗೂ ಸರಿ ಆಗ್ಬೇಕು, ಮಕ್ಕಳಿಗೆ ಸಹಜ ಮಾಡ್ಬೇಕು, ಮಕ್ಕಳು ಕಷ್ಟ ಪಡಬಾರ್ದು. ಸೇವೆ ಬಗ್ಗೆ ಮಾತ್ರ ಗಮನ ಇತ್ತೇ ಹೊರತು ತಮ್ಮ ವೈಯಕ್ತಿಕವಾಗಿ ಯಾವುದೋ ಒಂದು ಸಾಧನ ಬೇಕು, ಏನೋ ವೆರೈಟಿ ಅಡಿಗೆ ಮಾಡ್ಕೊಂಡು ತಿನ್ಬೇಕು, ಎಲ್ಲೋ ಊರ್ ಸುತ್ತಲಿಕ್ಕೆ ಹೋಗ್ಬೇಕು, ಅದ್ಯಾವುದೇ ಇಚ್ಛೆ ಏನು ಇರ್ಲಿಲ್ಲ. ಸದಾ ತನ್ನ ಮನಸ್ಸನ್ನ ಮಕ್ಕಳ ಸೇವೆಗೋಸ್ಕರನೇ ವಿನಿಯೋಗ ಮಾಡ್ತಾ ಇದ್ರು. ಏನ ಇದನ್ನೆಲ್ಲ ಕೇಳ್ಬಿಟ್ಟು ಮಕ್ಕಳು ಕೇಳ್ತಾರೆ, ಹೌದು ಬಾಬಾ ಸಾಕಾರದಲ್ಲಿ ಇದ್ದಾಗೇನೋ ನೀವು ಇದನ್ನ ಮಾಡಿದ್ರಿ, ಈಗೇನ್ ಮಾಡ್ತಿದ್ದೀರಿ? ಇವಾಗೇನು ಕೆಲ್ಸ ಇಲ್ವಲ್ಲ ನಿಮ್ಗೆ, ನಮ್ಗಾದ್ರೆ ಸಂಸಾರ ಇದೆ, ಕುಟುಂಬ ಇದೆ, ಮನೆ ಕೆಲಸ ಮಾಡ್ಬೇಕು, ಏನೇನೋ ಮಾಡ್ಬೇಕು. ಈಗ ನೀವೇನ್ ಮಾಡ್ತಿದ್ದೀರಿ? ಇಷ್ಟನಾಗಿ ಜನ್ಮ ಅಂತ ಪಡ್ಕೊಂಡಿಲ್ಲ ತಾನೆ? ಅವ್ರ ಬಾಬಾ ಹೇಳ್ತಾರೆ, ನೋಡು ಮಗು, ಆಗ ನನಗೆ ಬಂಧನ ಇತ್ತು, ಶರೀರದ ಬಂಧನ ಇತ್ತು, ಯಜ್ಞ ನೋಡ್ಬೇಕಿತ್ತು, ಯಾರಾದ್ರೂ ಮಾತಾಡ್ಬೇಕು ಅಂತ ನನಗೆ ಫೋನ್ ಮಾಡ್ಬೇಕಿತ್ತು, ಪತ್ರ ಬರಬೇಕಿತ್ತು, ನನ್ನ ಎದುರು ಕಡೆ ಬರ್ಬೇಕಿತ್ತು, ಸೇವಾ ಕೇಂದ್ರಕ್ಕೆ ನಾನು ಅವಾಗ ಹೋಗ್ಬಿಟ್ಟು ನೋಡ್ಬೇಕಿತ್ತು. ಇವತ್ತು ಎಲ್ಲಾ ಸೇವಾ ಕೇಂದ್ರಗಳಿಗೂ ನಾನು 1 ಸೆಕೆಂಡ್ ಹೋಗಿ ಬಂದ್ಬಿಡ್ತೇನೆ. ಪ್ರತಿದಿನನೂ ಕೂಡ ನಾನು ಹೋಗ್ತೇನೆ, ಯಾರೇನೇನು ಮಾಡ್ತಿದ್ದಾರೆ, ಅವರ ಮನಸ್ಥಿತಿ ಏನಿದೆ. ಮಕ್ಕಳು ರಾತ್ರಿ 2 ಗಂಟೆ ಬೇಕಾದ್ರೂ ನನ್ನನ್ನು ಕರೀಲಿ, ನಾನು ಹೋಗ್ತೇನೆ. 3 ಗಂಟೆಗೆ ಬೇಕಾದ್ರೂ ಕರೀಲಿ, ಹೋಗ್ತೇನೆ. ಅಮಾವಾಸ್ಯೆ ಇಲ್ಲೂ ಯಾವಾಗ ಬೇಕಾದ್ರೂ ಹೇಳಿದ್ರು ಕೂಡ ಮಕ್ಕಳು ಕರೆದಾಗ ಸದಾ ಅವರ ಸೇವೆಗೆ ನಾನು ಸನ್ನದ್ಧನಾಗಿದ್ದೇನೆ. ಈ ಮೂಡ್ಲಿನ ಒಂದು ಸೀಕ್ರೆಟ್ ಅನ್ನ ಬಾಬಾ ಹೇಳಿದ್ದಾನೆ, ಸ್ವಲ್ಪ ಗಮನ ಕೊಡಿ. ಒಂದೇನ್ ಹೇಳ್ತಾರೆ ಬಾಬಾ, ಎಲ್ಲಾ ಸೇವಾ ಕೇಂದ್ರಗಳಲ್ಲಿ ಸದಾ ಎವರೆಡಿಯಾಗಿ ಸೇವೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಇನ್ನೊಂದು, ಪವಿತ್ರ ಪ್ರವೃತ್ತಿ ಮಾರ್ಗದಲ್ಲಿ ಇರುವಂತ ಮಕ್ಕಳ ಮನೆಗೆ ಯಾರು ಈಶ್ವರಿಯ ನಿಯಮವನ್ನ ಫಾಲೋ ಮಾಡ್ತಾರೋ, ಯಾರು ಪವಿತ್ರವಾಗಿರ್ತಾರೋ ಆ ಮಕ್ಕಳ ಮನೆಯಲ್ಲಿ ಮತ್ತು ಮನದಲ್ಲೂ ಕೂಡ ನಾನು ಸದಾ ನೆಲೆಯೂರಿ ಇರ್ತೇನೆ. ಎಲ್ಲರ ಮನೆಯಲ್ಲಿ ಅಂತ ಹೇಳಿಲ್ಲ ಬಾಬಾ, ಏನ್ ಹೇಳಿದಾರೆ ಬಾಬಾ, ಪವಿತ್ರವಾಗಿ ಇರುವಂಥವರು, ಈಶ್ವರಿಯ ನಿಯಮವನ್ನು ಫಾಲೋ ಮಾಡುವಂತ ಗೃಹಸ್ಥದವರ ಮನೆಯಲ್ಲೂ ಕೂಡ ಈಶ್ವರಿ ಸೇವೆಗೋಸ್ಕರ ಮಕ್ಕಳಿಗೆ ಸಹಾಯವನ್ನ ಮಾಡ್ಲಿಕ್ಕೆ ನಾನು ಸದಾ ಕಾಲ ಎವರೆಡಿಯಾಗಿ ಬ್ಯೂಸಿಯಾಗಿರ್ತೇನೆ. ಅದಕ್ಕಾಗಿ ಹಗಲು ರಾತ್ರಿ ನಾನು ಯಾವಾಗ್ಲೂ ಮಕ್ಕಳ ಸೇವೆಗೆ ಇವತ್ತಿನವರೆಗೂ ಕೂಡ ನಾನು ರೆಡಿಯಾಗಿರ್ತೇನೆ. ಬಾಬಾ ಹೇಳ್ತಾರೆ, ನಮ್ಮ ಬಾಬಾ ಇಲ್ಲಿವರೆಗೆ ಬೇಹದ್ದಿನ ವೈರಾಗಿ ಆಗಿದ್ರು ಅಂತಂದ್ರೆ, ಅಂತಿಮ ದಿನ ಅವರ ಎದುರುಗಡೆಗೆ ಪ್ರಕಾಶ್ ಮಣಿ ದಾದಿ ಇದ್ದಾರೆ, ಎಲ್ಲಾ ವೆರೈಟಿ ಸೇವೆ ಮಾಡುವಂತವ್ರು. ಮಕ್ಕಳ ಮೇಲೆ ಮೋಹ ಇರ್ತದೆ, ಯಾರ್ದು ಒಳ್ಳೆ ಸೇವೆ ಮಾಡ್ತಾನೆ ಅವ್ರ ಮೇಲೆ ಎಕ್ಸ್ಟ್ರಾ ಆಕರ್ಷಣೆ ಇರ್ತಾನೆ. ಅವ್ರ ಕೈಯನ್ನು ಹಿಡ್ಕೊಂಡಿದ್ದಾರೆ, ಜವಾಬ್ದಾರಿ ಅವ್ರು ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಮಕ್ಕಳ ಮೇಲೆ ಮೋಹ ಇಲ್ಲ, ಈಶ್ವರಿ ಸೇವೆ ಮಾತ್ರ ಒಂದು ಗುರಿ. ಹಾಗೆ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳಿ. ನಮ್ಮ ಸೆಂಟರ್ನವರು, ನಮ್ಮ ಸ್ಟೂಡೆಂಟು, ಇವ್ರು ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತಾರಪ್ಪ, ಇವ್ರು ಬಾಬನ ಮನೆಗೆ ಬಿಲ್ಡಿಂಗ್ ಕಟ್ಕೊಟ್ಟಿದಾರಪ್ಪ, ಇವ್ರು ಚೇರ್ ತಂದು ಕೊಟ್ಟಿದಾರಪ್ಪ, ಇವ್ರು ಚೆನ್ನಾಗಿ ಹೊಗಳ್ತಾರಪ್ಪ ಅಂತ ನಾವು ಬೇಕಾದವ್ರಿಗೆ ಮಾತ್ರ ಒಂದ್ ರೀತಿ, ಸೇವೆ ಮಾಡದಿದ್ದವ್ರಿಗೆ ಇನ್ನೊಂದ್ ರೀತಿ ಅಂತ ಹಿಂಗೇನಾದ್ರು ಮಾಡ್ತೀವ? ಅಥವಾ ಎಲ್ಲರನ್ನು ಸರಿಸಮಾನವಾಗಿ ನೋಡ್ತೀವ? ಭಗವಂತನ ಪ್ರೀತಿಯನ್ನು ಕೊಡಬೇಕು ಕೊಡಬೇಕು ಕೊಡಬೇಕು, ಯಾರೇ ಇಲ್ಲಿ ಅವ್ರು ಧನ ಸೇವೆ ಮಾಡ್ಲಿ ಮಾಡದೇ ಇಲ್ಲಿ, ಮನಸಾ ಸೇವೆ ಮಾಡ್ಲಿ ಮಾಡದೇ ಇಲ್ಲಿ,
ಸದಾ ಕಾಲ ನಾನು ಕೊಡಬೇಕು ಹೇಳುವಂತ ಭಾವನೆ ಇದೆಯಾ? ಅದಕ್ಕಾಗಿ ವಿಶೇಷವಾಗಿ ಬಾಬಾ ಹೇಳ್ತಾರೆ, ಒಂದು ಆಕರ್ಷಣೆಯಿಂದ ಮುಕ್ತರಾಗಿ. ಇವತ್ತಿನ ಮುರಳಿ ಹೆಡ್ಡಿಂಗ್ ಸಕಾಶ್ ಕೊಡುವಂತ ಸೇವೆಗೆ ನೀವು ನಿಮಿತ್ತರಾಗ್ಬೇಕು ಅಂತಂದ್ರೆ ಸೆಳೆತದಿಂದ ಮುಕ್ತರಾಗಿ ಬಿ ಹದ್ದಿನ ವೈರಾಗಿಯಾಗಿ. ಅಂದ್ರೆ ನಿಮ್ಮ ಮನಸ್ಸು ಯಾವುದೋ ಒಂದು ಇಚ್ಛೆಯನ್ನು ಇಟ್ಕೊಂಡು ಏನೋ ಅನುಭವಿಸಬೇಕು, ಸತ್ಯಗುಣ ಸುಖವನ್ನು ಅನುಭವಿಸ್ಬೇಕು, ಕನ್ಸು ಕಾಣಬೇಕು, ನಾನು ಇಂತಿಂತ ಸೇವೆ ಮಾಡ್ತೀನಿ ಅಂತ ಅದು ಏನು ಇರಕೂಡದು. ನಿಮ್ಮ ಮನಸ್ಸು ಒಂದು ಆತ್ಮ ಸಾಧನ ಅಷ್ಟೇ, ಎಲ್ಲೂ ಸೆಳೆತ ಇಲ್ಲ, ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಬುದ್ಧಿ ಶರೀರದ ಮೂಲಕ ಭಗವಂತನ ಶಕ್ತಿ ಮಾತ್ರ ಹೋಗ್ತಾ ಇದೆ. ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ. ಅವನು ವಿಶ್ವಕ್ಕಾದ್ರೂ ಕೊಡ್ಲಿ, ವ್ಯಕ್ತಿಗಾದ್ರೂ ಕೊಡ್ಲಿ, ಭಕ್ತರಿಗಾದ್ರೂ ಕೊಡ್ಲಿ, ನಿಮ್ಮ ವಿಕರ್ಮ ವಿನಾಶನಾದ್ರೂ ಮಾಡ್ಲಿ, ಅದು ಏನು ಬೇಕಾದ್ರೂ ಮಾಡ್ಲಿ, ನಿಮ್ಮ ಸಂಪೂರ್ಣ ಆ ಒಂದು ಸಮಯ, ಸಂಕಲ್ಪ, ಶಕ್ತಿ ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆ. ಹಾಗಿದ್ದಾಗ ಮಾತ್ರ ಭಗವಂತನ ಶಕ್ತಿ ಯಾರಿಗೆ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಯಾವ ಪ್ರಮಾಣದಲ್ಲಿ ಹೋಗಿಬಿಟ್ಟು ತಲುಪಬೇಕು ಅದೇ ರೀತಿ ತಲುಪತ್ತೆ. ಅಷ್ಟು ಸಮಯ ಆ ಮನಸ್ಸು, ಆ ಶರೀರ, ಆ ಸಮಯ, ಆ ಸಂಕಲ್ಪ ಅದು ನಿಮ್ಮದಲ್ಲ, ಯಾರ್ದದು? ಭಗವಂತಂದು. ಹೀಗೆ ಗುಲ್ಜಾರ್ ದಾದಿಯವರು ಸ್ಟೇಜ್ ಮೇಲೆ ಬಂದು ಕೂತ್ಕೊಂಡ ಮೇಲೆ, ಬಾಬ್ ದಾದಾರು ತಮ್ಮ ಶರೀರವನ್ನ ಬಿಟ್ಟು ಕೊಟ್ಟ ಮೇಲೆ ಅವರು ಪಾತ್ರ ಮುಗಿಯುವವರೆಗೂ ಕೂಡ ಗುಲ್ಜಾರ್ ದಾದಿ ಮಧ್ಯದಲ್ಲಿ ಪ್ರವೇಶ ಮಾಡ್ತಿರ್ಲಿಲ್ಲ. ಹಾಗೆ ದಿನದಲ್ಲಿ 1 ಸೆಕೆಂಡ್, 2 ಸೆಕೆಂಡ್, 5 ಸೆಕೆಂಡ್, 5 ನಿಮಿಷ, 10 ನಿಮಿಷ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದು ಮಾಡಬೇಕು ಅಂತಂದ್ರೆ ಮಕ್ಕಳೇ ನಿಮ್ಗೆ ಏನೂ ಇಚ್ಛೆ ಇರಬಾರ್ದು. ಈವನ್ ಈಶ್ವರ ಸೇವೆಯಲ್ಲೂ ಕೂಡ ಕುರಂಗ್ ಸೇವೆ ಮಾಡ್ತಾರಲ್ಲ, ಅಥವಾ ನಾನು ಹಿಂಗೆ ಸೇವೆ ಮಾಡ್ಬೇಕು, ನಾನು ಭಾಷಣ ಮಾಡ್ಬೇಕು ಹೇಳುವಂಥದ್ದು ಇದು ಇರೋದಿಲ್ಲ, ಇರಬಾರ್ದು. ಬ್ರಹ್ಮ ಬಾಬಾ ಅವ್ರು ಏನ್ ಸೇವೆ ಮಾಡ್ತಿದ್ದಾರೆ ಇವಾಗ? ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಏನ್ ಮಾಡ್ತಿದ್ರಂತೆ, ಅವ್ರು ವಜ್ರ ಮುತ್ತು ರತ್ನಗಳ ವ್ಯಾಪಾರ ಮಾಡ್ತಿದ್ದಲ್ವಾ, ಅವಾಗ ಅದ್ರ ಬೆಲೆ ಗೊತ್ತಾಗ್ತಿತ್ತು. ಈ ವಜ್ರವನ್ನ ಯಾರಿಗೆ ಸೇಲ್ ಮಾಡ್ಬೋದು, ಇದಕ್ಕೆ ಎಲ್ಲಿ ರೇಟ್, ಎಷ್ಟು ರೇಟ್ ಇದೆ, ಇದನ್ನ ಕಿರೀಟಕ್ಕೆ ಹಾಕ್ಬೋದಾ, ಇದು ಯಾವ್ದಾದ್ರು ಲಾಕೆಟಿಗೆ ಹಾಕ್ಬೋದಾ, ಇದು ಉಂಗುರಕ್ಕೆ ಹಾಕ್ಬೋದಾ, ಎಲ್ಲಿಟ್ಟಿದ್ದು ಶೃಂಗಾರವಾಗಿರ್ತದೆ, ಯಾರಿಗೆ ಇದನ್ನ ಸೇಲ್ ಮಾಡ್ಬೋದು. ಹೀಗೆ ಆ ಮುತ್ತು ರತ್ನಗಳನ್ನ ಗುರುತಿಸ್ಬಿಟ್ಟು ಅವರವರವರವರಿಗೆ ಅದನ್ನೇ ಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ನೋಡಿ ಈಶ್ವರಿ ಯಜ್ಞದಲ್ಲಿ ನೀವು ನೋಡಿ, ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಜ್ಞಾನ ಹೇಳೋರು ಕೂಡ ಕೆಲವೊಬ್ರು ಲೌಕಿಕದವ್ರು ತುಂಬಾ ಚೆನ್ನಾಗಿ ಜ್ಞಾನ ಹೇಳ್ತಾರೆ, ಬಾಬನ ಪರಿವಾರದವ್ರಿಗೆ ಹೇಳಿಕ್ ಬರೋದಿಲ್ಲ. ಕೆಲವೊಬ್ರು ಬಾಬನ ಪರಿವಾರದವ್ರಿಗೆ ಬಟ್ಟಿ ಚೆನ್ನಾಗಿ ಮಾಡ್ತಾರೆ, ಲೌಕಿಕದವ್ರಿಗೆ ಹೇಳಿಕ್ ಬರೋದಿಲ್ಲ. ಇನ್ನು ಕೆಲವರು ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಸೇವೆ ಮಾಡ್ತಾರೆ, ಕನ್ನಡದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವೊಬ್ರು ಸ್ಕೂಲ್ ಕಾಲೇಜುಗಳು ಚೆನ್ನಾಗಿ ಪ್ರೋಗ್ರಾಮ್ಗಳನ್ನ ಕೊಡ್ತಾರೆ, ಓಕೆನಾ, ಆದ್ರೆ ಈಶ್ವರಿ ಪರಿವಾರದವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಬ್ರಹ್ಮಭೋಜನ ಚೆನ್ನಾಗಿ ರೆಡಿ ಮಾಡ್ತಾರೆ, ಪ್ರೀತಿಯಿಂದ ಮಾಡ್ತಾರೆ, ಕಷ್ಟಪಟ್ಟು ಮಾಡ್ತಾರೆ, 1000-2000 ಜನರಿಗೆ ಖುಷಿಯಿಂದ ಮಾಡ್ತಾರೆ. ಯೋಗ ಮಾಡ್ಲಿಕ್ಕೆ ಒಂದು ನಿದ್ದೆ ಬಂದ್ಬಿಡ್ತದೆ. ಯಾರು ಯೋಗ ಮಾಡ್ಲಿಕ್ಕೆ ಆಸಕ್ತಿ ಇರ್ತಾರೆ ಅವರಿಗೆ ತರಕಾರಿ ಕಟ್ ಮಾಡೋದು ಕಷ್ಟ ಆಗ್ಬಿಡ್ತದೆ. ಕೆಲವರು ಚಿತ್ರಕಲೆ ಚೆನ್ನಾಗಿ ಬಿಡಿಸ್ತಾರೆ. ಹೀಗೆ ಪ್ರತಿಯೊಂದು ಆತ್ಮನಲ್ಲಿ ಏನೇನು ವಿಶೇಷತೆ ಇದೆಯೋ ಆ ವಿಶೇಷತೆಯನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಬಾಬಾ ಪ್ರತಿಯೊಂದು ಆತ್ಮವನ್ನ ಎದುರುಗಡೆಗೆ ಇಟ್ಬಿಟ್ಟು ಸಕಾಶ ಕೊಡ್ತಾರಂತೆ, ಶಕ್ತಿಯನ್ನ ಕೊಡ್ತಾರಂತೆ. ಹೀಗೆ ಯಾವ್ಯಾವ ಸಮಯದಲ್ಲಿ ಏನೇನು ಬೇಕು ಅದನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತೀವಿ, ಇವಾಗ ನೋಡಿ ರಕ್ಷಾಬಂಧನ ಬಂತು ಅಂದ್ರೆ ಅಂಗಡಿಗಳಲ್ಲಿ ರಾಖಿಗಳೆಲ್ಲ ಎದುರುಗಡೆ ಬಂದ್ಬಿಡ್ತಾರೆ. ದೀಪಾವಳಿ ಬಂತು ಅಂತ ನಮ್ ಕಡೆಗೆಲ್ಲ ಅವನ್ ಏನ್ ಮಾಡ್ತಾವ, ಒಂದು ಆಕಾಶ ಗೂಡ್ ಅಂತ ಮಾಡ್ತಾನೆ ಮನೆ ಎದುರುಗಡೆ ಆಗೋದು, ಅದು ಹೊರಗಡೆ ಬಂದ್ಬಿಡ್ತಾವ. ಉಳಿದ ಟೈಮಲ್ಲಿ ಅದು ಸೇಲ್ ಆಗೋದು ಒಳಗಡೆ ಇದ್ಬಿಡ್ತದೆ. ಮಳೆಗಾಲ ಬಂತು ಅಂದ್ರೆ ಛತ್ರಿಗಳೆಲ್ಲ ಅಂಗಡಿ ಎದುರುಗಡೆ ಬಂದ್ಬಿಡ್ತವೆ, ಯಾಕಂದ್ರೆ ಅದಕ್ಕೆ ಸೇಲ್ ಜಾಸ್ತಿ ಆಗ್ಬಿಡ್ತದೆ ರೇನ್ಕೋಟ್ ಛತ್ರಿಗಳು. ಹಾಗೆ ಯಾವ್ಯಾವ ಮಗುವಿನಲ್ಲಿ ಯಾವ್ಯಾವ ರೀತಿ ಸೇವೆ ತೆಗೆದುಕೊಳ್ಬೇಕು ಅಂತ ಬಾಬಾ ವಿಶೇಷತೆ ತುಂಬಿದಾರೋ ಅದಕ್ಕೆ ಸಂಬಂಧಪಟ್ಟಂತಹ ಆ ಸಕಾಶವನ್ನ ಬಾಬಾ ಶಕ್ತಿಯನ್ನ ವಿಶೇಷತೆಯನ್ನು ಬಾಬಾ ತುಂಬ್ತಾ ಇರ್ತಾರಂತೆ. ಕೆಲವೊಂದು ಮಕ್ಕಳು ಧನ ಸೇವೆ ಮಾಡ್ತಾ ಇರ್ತಾರೆ, ಕೆಲವರು ಮನಸಾ ಸೇವೆ ಮಾಡ್ತಾರೆ, ಕೆಲವರು ವಾಚಾ ಸೇವೆ ಮಾಡ್ತಾರೆ, ಕೆಲವರು ಆಲ್ರೌಂಡ್ ಸೇವೆದಾರಿಗಳಿರ್ತಾರೆ. ಹೀಗೆ ಆ ರೀತಿ ಯಾವ ಸಮಯದಲ್ಲಿ ಯಾವ ಮಗುವಿನ ಎಲ್ಲಿ ಯಾವ ರೀತಿ ಸಂಯೋಗ ಬೇಕು ಅವರ ಮನಸ್ಸು ಬುದ್ಧಿಯ ಬೀಗವನ್ನು ಓಪನ್ ಮಾಡಿ ಅವರ ಮೂಲಕ ಆ ಸೇವೆಯನ್ನ ಮಾಡಿಸ್ಕೊಳ್ಳೋದಲ್ಲಿ ಬಾಬಾ ಏನಾಗಿದ್ದು ಬ್ಯುಸಿ ಆಗಿರ್ತಾರೆ. ಕೆಲವೊಂದು ಸೇವಾ ಕೇಂದ್ರಗಳನ್ನು ನೋಡಿದ್ದೀನಿ ನಾನು ಆತ್ಮೀಯರೇ, ಅಲ್ಲಿರುವಂತ ನಿಮಿತ್ತ ಟೀಚರ್ ಎಷ್ಟು ಒಳ್ಳೆಯವರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ ಅಂತಂದ್ರೆ ಯಾವ ಮಗುವನ್ನ ಎಲ್ಲಿ ಸೇವೆ ತಗೊಳ್ಬೇಕು ಅಂತ ಗೊತ್ತಿರ್ತದೆ.
ಅಡಿಗೆ ಮಾಡೋರಿಗೆ ಅಡಿಗೆ ಮಾಡೋದಲ್ಲೇ ಯೂಸ್ ಮಾಡ್ತಾ ಇರ್ತಾರೆ, ಬಡ್ಸೋರಿಗೆ ಅಲ್ಲೇ ಯೂಸ್ ಮಾಡ್ತಾ ಇರ್ತಾರೆ, ಕ್ಲಾಸ್ ಮಾಡೋರಿಗೆ ಅಲ್ಲೇ ಮಾಡ್ತಾರೆ. ಅವ್ರನ್ನ ಆ ರೀತಿ ಪ್ಲಾನಿಂಗ್ ಮಾಡಿ ಅವ್ರಿಗೆ ಆ ಜವಾಬ್ದಾರಿ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಯಜ್ಞವನ್ನು ನಡೆಸ್ತಾ ಇರ್ತಾರೆ, ಸೇವಾ ಕೇಂದ್ರವನ್ನು ನಡೆಸ್ತಾ ಇರ್ತಾರೆ. ಭಲೆ ಅವ್ರ ಸೇವೆ ಮಾಡದಿದ್ರು ಕೂಡ ಯಾರನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಬಿಟ್ಟು ಗೊತ್ತಿರಬೇಕು. ಹಾಗೆ ಸ್ಥೂಲವಾಗಿ ಅವರಿದ್ರು ಕೂಡ ಆ ಆತ್ಮಗಳಿಗೆ ಪ್ರೇರಣೆ ಕೊಡುವಂತ ಕೆಲಸವನ್ನ ಬ್ರಹ್ಮ ಬಾಬಾ ಶಿವ ಬಾಬಾರವರು ಮಾಡ್ತಾರೆ. ಇಲ್ಲಿ ನೀವು ವಿಶ್ವದ ಸೇವೆಯನ್ನ ಮಾಡಬೇಕು, ವಿಶೇಷವಾಗಿ ಮನಸಾ ಸೇವೆಯನ್ನ ಮಾಡಬೇಕು, ಸಂಪೂರ್ಣವಾಗಿ ಮನಸ್ಸನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು, ಶಕ್ತಿ ಕೊಡುವಂತ ಕೆಲಸ ಮಾಡಬೇಕು ಅಂತಂದ್ರೆ ಬೇಹದ್ದಿನ ವೈರಾಗಿಗಳು ಆಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯದ ಮೇಲೆ ಯಾವುದೇ ಇಚ್ಛೆ ಇಲ್ಲ, ವೈರಾಗ್ಯ. ಅಯ್ಯೋ ಸಾಕಾಗ್ಬಿಟ್ಟಿದೆ ಅಣ್ಣವ್ರೆ, ಮನೆಗಂದ್ರೆ ಹೋಗೋದೇ ಬೇಡ, ಈ ಸಂಸಾರ, ಈ ಕುಟುಂಬ, ಈ ಮಕ್ಕಳು, ಈ ಮೊಮ್ಮಕ್ಕಳು, ಪತಿ ಸಾಕಾಗ್ಬಿಟ್ಟಿದೆ, 10 ದಿನ ಮೌಂಟ್ ಅಬುಗೆ ಹೋಗ್ಬಿಟ್ಟು ಇದ್ದು ಬಿಟ್ಟು ಬಂದ್ ಬಿಡೋಣ ಅಂತ ಅನಿಸ್ತಾ ಇದೆ. ಅನ್ನ ಇಲ್ಲಿ ಹೇಳ್ಬಿಟ್ಟು ಅಲ್ಲಿ ಹೋಗ್ತೀರಿ, ಅಲ್ಲಿ ಹೋಗಿ 6 ದಿನ ಆದ ತಕ್ಷಣ ಇಲ್ಲಿ ಮೊಮ್ಮಕ್ಕಳು ನೆನಪಿಗೆ ಬಂದ್ಬಿಡ್ತೀನಿ. ಅಯ್ಯೋ ನನ್ನ ಮೊಮ್ಮಗ ಊಟ ಮಾಡಿದಾನೋ ಇಲ್ಲೋ, ಯಾಕೆ ಹೇಳಿ, ಅವನ್ಮೇಲೆ ಮೋಹ ಇರ್ತದಲ್ಲ, ಅದಕ್ಕಾಗಿ ಅಲ್ಲಿ ಬಂದ್ಬಿಡ್ತೀನಿ ಅಲ್ವಾ. ಬಾಯಿಲ್ಲ ಮಾತು ಇಲ್ಲಪ್ಪ, ಯಾರು ನೆನಪಿಗೆ ಬಂದಿಲ್ಲ ನಮ್ಗೆ. ಯಾರು ನೆನಪಿಗೆ ಬರ್ದಿದ್ದವರು ಬರ್ಬೇಕಾದ 2 ಬ್ಯಾಗಲ್ಲಿ ಮೊಮ್ಮಗಳಿಗೆ ಮಕ್ಕಳಿಗೆ ಅಂತ ಸ್ವೆಟರು, ಆಟಿಕೆ ಸಾಮಾನು ಎಲ್ಲ ಬಂದಿರ್ತದೆ. ನೆನಪು ಬರ್ದಿದ್ದು ಸ್ವೆಟರ್ ಆಟಿಕೆ ಸಾಮಾನು ಯಾಕೆ ಬರ್ತದೆ ಅಲ್ವಾ, ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಯಾಕೆ ನೆನಪು ಬಂತು ಬಂದಿಲ್ಲ ಅಂತ ಹೇಳ್ಬಿಟ್ಟು, ಹೌದಲ್ವೋ. ಅದಕ್ಕಾಗಿ ಬಾಬಾ ಇಲ್ಲಿ ಏನ್ ಹೇಳ್ತಾರೆ, ಮಕ್ಕಳು ರಾಜಯೋಗದಲ್ಲಿ ಕುತ್ಕೊಂಡಾಗ ಚೆಕ್ ಮಾಡ್ಕೊಳ್ಳಿ, ನೀವು ಕೂತ್ಕೊಂಡಿದ್ ಯಾಕೆ, ಬಾಬನ ಶಕ್ತಿಯನ್ನ ವಿಶ್ವದಲ್ಲಿ ಎಲ್ಲಾ ಕಡೆ ಕೊಡ್ಲಿಕ್ಕೆ ತಾನೇ ಕುಂತಿರೋದು. ಅದು ಬಿಟ್ರೆ ಬೇರೆ ಎಲ್ಲೂ ಕೂಡ ನಿಮ್ಗೆ ಮನಸ್ಸು ಹೋಗ್ಬಾರ್ದು. ಅದು ಹೋಗ್ಬಾರ್ದು ಅಂತಂದ್ರೆ ಸಂಪೂರ್ಣವಾಗಿ ಮನಸ್ಸು ಭಗವಂತನಿಗೆ ಸಮರ್ಪಿತ ಆಗಿರಬೇಕು. ಅವಾಗ ಮಾತ್ರ ಭಗವಂತನ ಶಕ್ತಿ ಆಸ್ ಇಟ್ ಈಸ್ ನಿಮ್ಮ ಮೂಲಕ ಹೊರಗಡೆಗೆ ಹೋದಾಗ ಆ ಕರ್ಮ ನಿಮ್ಗೆ ಏನಾಗತ್ತೆ, ತುಂಬಾ ಇಷ್ಟ ಆಗುತ್ತೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡಿ ಅಣ್ಣ. ಉತ್ತರ ಕೊಡಿ ಅಂತ ಹೇಳ್ತಾರೆ, ಸೌಂಡ್ ಲಾಕ್ ಮಾಡಿ ಇಟ್ಟಿದ್ದಾರೆ, ಎಂತ ಉತ್ತರ ಕೊಡೋದು ಸರಿನಾ. ನೋಡಿ, ಕರೆಂಟ್ ಇದೆ ಹೌದಾ, ಕರೆಂಟ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ನೀವು ಹೋಲ್ಡರ್ ಯಾವುದೇ ಬಲ್ಬ್ ಹಾಕ್ಬೋದು, ಕೆಂಪು ಇರ್ತದೆ, ಹಸಿರು ಇರ್ತದೆ, ನೀಲಿ ಇರ್ತದೆ, ಬೇರೆ ಬೇರೆ ಬಣ್ಣದ ಬಲ್ಬ್ಗಳು ಕೂಡ ಇರ್ತವೆ. ಅದೇ ರೀತಿ ಬಿಳಿ ಬಣ್ಣ ಕೊಡುವಂಥದ್ದು ಬಲ್ಬ್ ಇರ್ತದೆ. ಯಾವ್ದು ಇಷ್ಟ ಹೇಳಿ ನೋಡೋಣ, ಪಕ್ಕ ಆಗುವಂಥದ್ದು ಬಲ್ಬ್ ಇಷ್ಟನೋ, ಕೆಂಪು ಇಷ್ಟನೋ, ನೀಲಿ ಇಷ್ಟನೋ, ಹಳದಿ ಇಷ್ಟ, ಯಾವ್ದು ಇಷ್ಟ, ಬಿಳಿನೇ ತಾನೇ ಇಷ್ಟ. ಹ್ಯಾಂಗ್ ಬರ್ತದೆ ತಾನೇ ಇಷ್ಟ. ಇನ್ನು ಬಾಬನ್ ಮಕ್ಕಳು ನೀವು ಬೇಕಾದ್ರೆ ನೋಡಿ, ಒಂದು 6 ತಿಂಗಳು ಬಿಳಿ ಡ್ರೆಸ್ ಹಾಕೊಳ್ಳಿ, ಬಿಳಿ ಡ್ರೆಸ್ಸೇ ಇಷ್ಟ, ಕಲರ್ ಡ್ರೆಸ್ಸೇ ಬೇಡ ಅಂತ ಅನ್ಸುತ್ತೆ, ಹೌದ್ ತಾನೆ. ಯಾಕಂದ್ರೆ ಅದು ಒರಿಜಿನಲ್, ಅದು ಮೂಲ, ಅದು ಅಲ್ವಾ, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಹಾಗೆ ಮಕ್ಕಳೇ, ಕೇವಲ ಆ ಸಮಯದಲ್ಲಿ ನಿಮ್ಮ ಮನಸ್ಸನ್ನ ಪರಮಾತ್ಮನ ಪ್ರೀತಿ ಕೊಡೋದ್ರಲ್ಲಿ ಮಾತ್ರ, ಸೇವೆಗೋಸ್ಕರ ಮಾತ್ರ ಏನ್ ಮಾಡಿ ಮೀಸಲಾಗಿದೆ. ನೀವು ಈ ರೀತಿ ಬಾಬನ ಸ್ನೇಹದಲ್ಲಿ ಎಷ್ಟು ಮುಳುಗೋಗಿರಬೇಕು ಅಂತಂದ್ರೆ, ಪ್ರಪಂಚದ ಯಾವುದೇ ವ್ಯಕ್ತಿಗಳು ನಿಮ್ಮ ಹತ್ರ ನೆನಪಿಗೆ ಬರಬಾರ್ದು. ಇನ್ನೊಂದು ಬಾಬನಿಗೆ ಏನ್ ಇಷ್ಟ ಆಗತ್ತೆ ಅಂತಂದ್ರೆ, ಮಕ್ಕಳು ಪರಿಶ್ರಮ ಪಡೋದು ಇಷ್ಟ ಆಗೋದಿಲ್ವಂತ. ನಾನು ಬಾಬಾ ಇದನ್ನು ಮಾಡ್ದೆ, ಅದನ್ನು ಮಾಡ್ದೆ, ಎಷ್ಟು ಸೇವೆ ಮಾಡ್ದೆ, ಇಷ್ಟು ಸಂದೇಶ ಕೊಟ್ಟೆ, ಎಷ್ಟು ಪಾಂಪ್ಲೆಟ್ ಕೊಟ್ಟೆ, ಹಾಗೆ ಮಾಡ್ದೆ, ಹಿಂಗ್ ಮಾಡ್ದೆ, ಬೇಡ, ಅದನ್ನೇನು ಬೇಡ ಮಕ್ಕಳೇ. ಇವಾಗ ಪರಿಶ್ರಮದಿಂದ ಮುಕ್ತರಾಗಿ ಆರಾಮಾಗಿ ಡಬಲ್ ಲೈಟ್ ಆಗಿ ಏನೂ ಚಿಂತೆ ಇಲ್ದೇನೆ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬಿಟ್ಟು ಆರಾಮಾಗಿ ಸೇವೆಯನ್ನ ಮಾಡ್ತಾ ಇರಿ ಅಂತ ಹೇಳ್ತಾರೆ ನಾವು. ಅದಕ್ಕಾಗಿ ಸಂಪೂರ್ಣ ಸಮರ್ಪಿತರಾಗಿ. ಬಾಬಾ ಹೇಳ್ತಾರೆ, ಮಕ್ಕಳೇ ಫೈನಲ್ ಸ್ಟೇಜ್ ಯಾವಾಗ ಬರ್ತದೆ, ಪ್ರತಿ ಸಲ 18 ಜನವರಿ ಬಂತು, ಶಿವರಾತ್ರಿ ಬಂತು, ಬಾಬಾರ ಮಿಲ್ನ ಬಂತು, ಈ ಮಕ್ಕಳಿಗೆ ನಮ್ಮ ತಪ್ಪೇನು ಅಂತ ಗೊತ್ತಿರ್ತದಂತ. ಒಂದು ಸಿಟ್ಟು ಬಂದಿರ್ತದೆ, ಸಿಟ್ಟಿರ್ತದೆ, ಸಿಟ್ಟನ್ನು ಗೆಲ್ದಿರೋದಿಲ್ಲ, ಮೋಹ ಇರ್ತದೆ, ಮೋಹವನ್ನು ಕೂಡ ಗೆದ್ದಿರೋದಿಲ್ಲ, ಏನೇನೋ ಕಾರಣದಿಂದ ಕಡಿಮೆತನಗಳು ಏನು ಅಂತ ಬಿಡು ಗೊತ್ತಿರ್ತದೆ ಅವ್ರಿಗೆ. ಗೊತ್ತಿದ್ಮೇಲೆ ಏನ್ ಮಾಡ್ತಾರೆ, ಬಾಬಾ ಇನ್ನು ಮೇಲೆ ನಾನು ಆ ತಪ್ಪನ್ನ ಮಾಡೋದಿಲ್ಲ. ಇವರು ಕೈ ಎತ್ತಿದ್ ನೋಡಿ ಬಾಬನಿಗೆ ತುಂಬಾ ಖುಷಿ ಆಗ್ತದೆ. ಕೆಲವೊಂದು ಮಕ್ಕಳು ಸೀರಿಯಲ್ ನೋಡ್ತಾ ಇರ್ತಾರೆ, ಎಲ್ಲಿ ಮಾತು ಬಾಬನ ಎದುರುಗಡೆ ಕೈ ಎತ್ತಾ ಇರ್ತಾರೆ, ನಾವು ಸೀರಿಯಲ್ ನೋಡೋದಿಲ್ಲ ಅಂತ, ಸರಿನಾ. ಆ ದಿನ ಕೈ ಎತ್ತಿದ್ರೆ ಇನ್ಮೇಲೆ ಸೀರಿಯಲ್ ನೋಡೋದಿಲ್ಲ ಅಂತ. ಅವಾಗ ಒಂದು ಆ ಫೈಲ್ ಅಂತ ದೃಢ ಸಂಕಲ್ಪದ ಫೈಲ್ ಅನ್ನು ನಿಮ್ ಫೈಲ್ ಸೇರಿಸ್ತಾರಂತೆ ಬಾಬಾ. ಮತ್ ಮನೆಗೆ ಬಂದ್ಮೇಲೆ ಸೀರಿಯಲ್ ನೋಡ್ತಾರೆ, ಹೊರಗಡೆದೇನೂ ತಿನ್ನೋದಿಲ್ಲ ಅಂತ ಹೇಳೋದು. ಮತ್ತೊಬ್ಬ ಸಿಲ್ಲಿಗೆ ಶುರು ಮಾಡ, ಒಂದ್ ದಿವಸ ಮುರ್ಲಿಲ್ ಬರ್ತದೆ ಏನಂತ, ಮಕ್ಕಳೇ ನೀವು ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಬಾರ್ದು, ಲಿಪ್ಸ್ಟಿಕ್ ಹಚ್ಕೊಳ್ಬಾರ್ದು. ಹೌದು ಬಾಬಾ ಇನ್ಮೇಲೆ ಹಚ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಮತ್ ಮನೆಗೆ ಬಂದ್ಮೇಲೆ ಹಚ್ಕೊ, ಅದು ಮದ್ವೆಗೆ ಹೋದಾಗ ಹಚ್ಕೊಳ್ಳೋದು ಬೇರೆ ಪ್ರಶ್ನೆ. ಇವ್ರು ರೆಗ್ಯುಲರ್ ಹೋಗ್ಬೇಕಾದ್ರು ಹಳೆ ದೇಹಾಭಿಮಾನ ಇರ್ತದಲ್ಲ, ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ.
ಸುಳ್ಳು ಹೇಳುವಂಥದ್ದು, ಇದನ್ನೆಲ್ಲವನ್ನು ಮಾಡ್ತಾ ಇರ್ತಾರೆ. ಅದಕ್ಕಾಗಿ 6 ದಿನ ಮಾಡ್ತೇನೆ 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 ಅನ್ನೋದು ಫೈಲ್ ದೊಡ್ಡದಾಗ್ಬಿಟ್ಟಿದೆ. ಆಮೇಲೆ ಆ ಫೈಲ್ ಅನ್ನು ಫೈನಲ್ ಮಾಡೋದು ಯಾವಾಗ? ದೊಡ್ಡದಾಗ್ತದೆ. ಇವತ್ತು ಮಾಡ್ತೇನೆ, ನಾಳೆ ಮಾಡ್ತೇನೆ, ನಾಡ್ದು ಮಾಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ಯಾವಾಗ ಅದನ್ನು ಮುಗಿಸ್ತೀರಾ? ಯಾವಾಗ ಕಂಪ್ಲೀಟ್ ಮಾಡ್ತೀರಾ? ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ. ಬೇರೆದಕ್ಕೆಲ್ಲ ಡೇಟ್ ಫಿಕ್ಸ್ ಮಾಡ್ತಿರಲ್ಲ, ನನ್ನ ಮಕ್ಕಳ ಮದ್ವೆ ಇಂಥ ದಿನ ಮಾಡ್ಬೇಕು, ಎಂಗೇಜ್ಮೆಂಟ್ ಇಂಥ ದಿನ ಮಾಡ್ಬೇಕು, ಬರ್ತಡೇ ಇಂಥ ದಿನ ಮಾಡ್ಬೇಕು, ಇಷ್ಟು ವರ್ಷ ಮನೆ ಕಟ್ಟಬೇಕು ಅಂತ ಬಿಟ್ಟು ಹೇಳ್ತಿರಲ್ಲ, ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ. ಯಾರೋ ತಂದೆ ಮಕ್ಳಿಗೆ ಹೇಳ್ತಾರೆ. ಮಕ್ಳು ಹೇಳ್ತಾಳಂತೆ, ಆಯ್ತು ಬಾಬಾ ಒಂದ್ ಕೆಲಸ ಮಾಡಿ, ನೀನೇ ಡೇಟ್ ಫಿಕ್ಸ್ ಮಾಡು. ನಾನು ಯಾವಾಗ್ಲೂ ಡೇಟ್ ಫಿಕ್ಸ್ ಮಾಡಲ್ಲ, ನಾನು ಹೇಳ್ತೇನೆ ಈಗ್ಲೇ ನಾನು ಅದನ್ನ ಬಿಟ್ಟಿದ್ದೆ ಅಂದ್ರೆ ಬಿಟ್ಬಿಡಿ. ಯಾಕೆ ಮಕ್ಳು ಇಟ್ಕೊಂಡಿದ್ದೀರಿ? ಈ ಸಂಸಾರ, ಈ ಪ್ರಪಂಚ ಎಲ್ಲ ಮಕ್ಕಳಿಗೆ ಮೋಸ, ವಂಚನೆ, ಸುಮ್ನೆ ಶೋ, ರಾವಣ ಮಾಯೆ ಅಷ್ಟೇ. ಬಿಟ್ಬಿಡಿ ಅದನ್ನು, ಇದರಿಂದ ಮುಕ್ತರಾಗಿ. ಹಂಗಂತ ಬಿಟ್ಬಿಡಿ ಅಂತಂದ್ರೆ ಮೌಂಟ್ ಹೋಗ್ಬಿಟ್ರೆ ಎಲ್ಲ ನಮ್ಗೆ ಊಟ ತಿಂಡಿ ಎಲ್ಲ ಕೊಟ್ಬಿಟ್ಟು ಸಾಕ್ತಾರ ಅಣ್ಣವ್ರೆ? ಹಂಗಲ್ಲ. ಸಂಸಾರದಲ್ಲಿ ಇರಿ, ಅದು ಇದ್ಯಾವುದು ನಂದಲ್ಲ, ನಾನು ಯಾರೋ ಒಂದು ಆತ್ಮ ಅಷ್ಟೇ, ಇದೆಲ್ಲ ಯಾರ್ದು? ಭಗವಂತಂದು. ಈ ಭಾವದಿಂದ ಇದ್ದು ಸಂಪೂರ್ಣವಾಗಿ ನಿಮ್ಮ ಜೀವನವನ್ನ ಬಾಬನಿಗೆ ಏನ್ ಮಾಡ್ಬೇಕು? ಸಮರ್ಪಣೆ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೇರೆಯವ್ರಿಗೆ ಜ್ಞಾನವನ್ನ ಹೇಳ್ತೀರಾ, ವಿಷಯವನ್ನ ತಿಳಿಸ್ತೀರಾ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಪುರುಷಾರ್ಥವನ್ನ ತೀವ್ರವಾಗಿ ಮಾಡಿ ಅಂತ ಹೇಳ್ತಾನೆ. ಆ ತೀವ್ರ ಪುರುಷಾರ್ಥ ಮಾಡ್ಬೇಕು ಅಂತಂದ್ರೆ ಮಕ್ಕಳೇ, ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನ ಇಮರ್ಜ್ ಮಾಡ್ಲಿ. ಕೆಲವೊಂದ್ಸಲ ಮಕ್ಳು ಏನ್ ಮಾಡ್ತಾರೆ, ಸಮಯದ ಅನುಸಾರ ಇವರಿಗೆ ವೈರಾಗ್ಯ ಬಂದ್ಬಿಡ್ತದೆ. ಯಾವಾಗ ಬರ್ತದೆ ವೈರಾಗ್ಯ? ಮನೇಲಿ ಯಾರು ಇಲ್ಲ ಅಂತ ತಿಳ್ಕೊಳ್ಳಿ, ಪತಿ ಮಕ್ಕಳು ಯಾರು ಇಲ್ಲ ಅಂತಂದ್ರೆ, ಅಕ್ಕವ್ರೆ ಇವತ್ತೇನ್ ಅಡಿಗೆ ಮಾಡಿದ್ರಿ? ನಾನು ಇವತ್ ಮನೇಲಿ ಯಾರು ಇಲ್ಲ, ಇವತ್ ಮಜ್ಜಿಗೆ ಅನ್ನ ಅಷ್ಟೇ. ಆ ದಿನ ವೈರಾಗ್ಯ ಬಂದ್ಬಿಡ್ತು. ಯಾಕೆ ಹೇಳಿ? ಯಾರು ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು. ಅದನ್ನೇ ಅಳಿಯ ಬಂದ್ಬಿಟ್ರೆ ಆ ವೈರಾಗ್ಯ ಎಲ್ಲ ಓಡೋಗ್ಬಿಡ್ತದೆ. ಪಾಯಸನೂ ಬರ್ತದೆ, ಬಜ್ಜಿನೂ ಬರ್ತದೆ, ಬೋಂಡನೂ ಬರ್ತದೆ, ಗೋಬಿ ಮಂಚೂರಿ ಎಲ್ಲನೂ ಬಂದ್ಬಿಡ್ತದೆ. ಅವರಿಗೋಸ್ಕರ ಮಾಡಿದ್ನಲ್ಲ ಅನ್ನೋರು ವೇಸ್ಟ್ ಆಗ್ಬಿಡ್ದ ಅಂತ ಹೇಳ್ಬಿಟ್ಟು ನಾನು ಕೂಡ ತಿನ್ಬಿಟ್ಟೆ. ಇನ್ನು ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ಟೆಂಪ್ರರಿ ವೈರಾಗ್ಯ ಹೇಗೆ ಅಂತ ಹೇಳ್ತೇನೆ ಕೇಳಿ. ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ಹೆಂಗ್ ಹೋಗ್ತಾ ಇರ್ತಾರೆ? ಈಶ್ವರಿ ಪರಿವಾರದವ್ರ ಜೊತೆಗೆ ಹೋಗ್ತಾರೆ. ಇವ್ರು ಮನೇಲಿ ಇದ್ದಾಗ 2 ಗಂಟೆ ಕಾಫಿ ಟೀ ಕುಡಿದ್ಬಿಟ್ಟು ಪ್ರಾಕ್ಟೀಸ್ ಕುಡಿದಿದ್ರೆ ತಲೆನೋವು ಬಂದ್ಬಿಡ್ತು. ಟ್ರೈನಲ್ಲಿ 3 ದಿನ ಬೇಕು. ಮನೆಯಲ್ಲಿ ಬಿಸಿ 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 ಮಾಡಿಬಿಟ್ಟು ರೊಟ್ಟಿ ಚಪಾತಿ ಅನ್ನ ಊಟ ಮಾಡದಂಥವ್ರು ಇವರು ಅಲ್ಲಿ ಟ್ರೈನಲ್ಲಿ ಏನಾಗ್ತದೆ, 3 ದಿನದಿಂದ ಹಿಂದಿನ ಇಡ್ಲಿ ತಂದ್ಬಿಟ್ಟು ಅಕ್ಕೋರ್ ಕೊಡ್ತಾರೆ. 4 ದಿನದ ರೊಟ್ಟಿ ತಂದು ಕೊಡ್ತಾರೆ. ಸರಿನಾ? ಅಲ್ಲಿ 10 ನಿಮಿಷಕ್ಕೆ ಒಂದ್ಸಲ ಟೀ ಕಾಫಿ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಏನು ಶುಂಠಿ ಟೀ ಅಂತ ಹೋಗ್ತಾ ಇರ್ತಾನೆ. ಇದು ಕುಡಿಬೇಕು ಅಂತ ಇವ್ರ ಮನಸ್ಸಲ್ಲಿ ಬರ್ತಾ ಇರ್ತದೆ. ಅದರಲ್ಲಿ ಈಶ್ವರಿ ಪರಿವಾರದವ್ರು ಇರೋದಕ್ಕೆ ಇವ್ರಿಗೆ ಕುಡಿಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಏನ್ ಹೇಳ್ತಾರೆ ಬಾಬಾ? ಸಮಯದ ಅನುಸಾರದಲ್ಲಿ ಜನರಿಗೆ ತೋರಿಸಲಿಕ್ಕೆ ನೀವು ಮಾಡ್ಕೊಂಡಿರುವಂತ ಒಂದು ಸಮರ್ಪಣೆ ಅಥವಾ ವೈರಾಗ್ಯ. ಇದು ಮನಸ್ಸಿನ ವೈರಾಗ್ಯ ಅಲ್ಲ, ಇದು ಇಚ್ಛಾಪಟ್ಟಿ ಮಾಡಿರುವಂತ ವೈರಾಗ್ಯ ಅಲ್ಲ. ಇದೇನು? ಅಯ್ಯೋ, ಒಣ ರೊಟ್ಟಿ ತಿಂದಿಲ್ಲ ಅಂತಂದ್ರೆ ಹೊಟ್ಟೆ ಚುರುಗುಡ್ತಾ ಇದೆ. ಮನೇಲಿ ಕೆಲಸ ಮಾಡ್ತಿದ್ದೆ, ಅದ್ರ ಕಡೆ ಗಮನ ಇರ್ತಿರ್ಲಿಲ್ಲ. ಊಟ ಮಾಡ್ಬೇಕಾ? ಹೊರಗಡೆ ರೊಟ್ಟಿ ಕೊಟ್ಬಿಟ್ಟಿದ್ದಾರೆ. ಅಕ್ಕೋರು ಕೊಡ್ತಾ ಇರ್ತಾರೆ ಬಿಸಿ ರೊಟ್ಟಿ, ಗಟ್ಟಿಯಾಗಿರ್ತಾರೆ. ಅಕ್ಕೋರ್ ಹೆಂಗಿದೆ? ಬಾಬನ್ ಪ್ರಸಾದ ಅಲ್ವಾ ಅಕ್ಕೋರೆ, ತುಂಬಾ ಚೆನ್ನಾಗಿದೆ, ಬಾಯಲ್ಲಿ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು. ಕಷ್ಟ ಪಡ್ತಾ ಇರುವಂತದ್ದು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದೆಲ್ಲ ಏನು ಅಂತಂದ್ರೆ ಸಮಯದ ಅನುಸಾರ ಮಾಡಿಕೊಂಡಿರುವಂತ ಸ್ವಲ್ಪ ಸಮಯದ ಏನು ಅಂತಂದ್ರೆ ವೈರಾಗ್ಯ. ಇನ್ನು ಕೆಲವೊಂದ್ಸಲ ಬಾಬನ ಮಕ್ಕಳು ತುಂಬಾ ಬುದ್ಧಿವಂತರು. ಏನ್ ಗೊತ್ತಾ? ಮೌಂಟ್ ಹೋದಾಗ ನಾವು ಚೆನ್ನಾಗಿ ತಪಸ್ವಿಗಳು ಅಂತ ಹೇಳ್ಬಿಟ್ಟು 2 ಗಂಟೆ 3 ಗಂಟೆಗೆ ಎದ್ಬಿಟ್ಟು ಏನ್ ಮಾಡೋದು ಅಂತಂದ್ರೆ ಅಮೃತ ವೇಳೆಯಲ್ಲಿ ಹೋಗ್ಬಿಟ್ಟು ಬಾಬನ ರೂಮ್ನಲ್ಲಿ ಕೂತ್ಕೊಂಡ್ಬಿಡೋದು. ಸರಿನಾ? ಯಾವಾಗ? ಮೌಂಟ್ ಅಬುನಲ್ಲಿ 4 ದಿನ ಇದ್ದಾಗ ಮಾತ್ರ. ಮನೆಗೆ ಬಂದ ಮೇಲೆ ಚೆನ್ನಾಗಿ ಹೊಡ್ಕೊಂಡು ನಿದ್ದೆ ಮಾಡೋದು. ಮುಂದಿನ 362 ದಿವಸನೂ ಬೇಕಾದ್ರೆ ಅಮೃತ ವೇಳೆಗೆ ಹೇಳೋದಿಲ್ಲ. ಅಲ್ಲಿ 3 ದಿನ ಮಾತ್ರ ಶೋ ತೋರಿಸ್ಕೊಳ್ಳೋದು. ಎಷ್ಟೋ ಜನ ನಾನು ನೋಡಿದ್ದೇನೆ. ಅದಕ್ಕಾಗಿ ಇದು ತೋರಿಕೆ ಪುರುಷಾರ್ಥ. ಸೇವಾ ಕೇಂದ್ರಕ್ಕೆ ಬಂದಾಗ್ಲೂ ಕೂಡ ಯಾವ್ದೊಂದು ವಿಶೇಷ ಕಾರ್ಯಕ್ರಮ ಇದ್ದಾಗ ವೈಟ್ ಡ್ರೆಸ್ ಹಾಕೊಳ್ಳೋದೇನು, ಬ್ಯಾಡ್ಜ್ ಹಾಕೊಳ್ಳೋದೇನು, ಹೂ ತರೋದೇನು, ಕೆಲಸ ಮಾಡೋದೇನು, ಆ ದಿನಕ್ಕೆ ಆ ಟೈಮ್ನಲ್ಲಿ ಜನರಿಗೆ ತೋರ್ಸ್ಲಿಕ್ಕೆ ಮಾತ್ರ ಫೋಟೋ ತೆಗೆಯೋದು, ಸೆಲ್ಫಿ ಹಾಕೋದು, ಮುಗೀತ್ ಕೆಲ್ಸ, ಸ್ಟೇಟಸ್ ಅಲ್ಲಿ. ಅದಾದ್ಮೇಲೆ ಮತ್ ಮನೆಗೆ ಹೋದ್ಮೇಲೆ ಹೇಗಿದ್ದೆ ಮಗಳೇ, ಮೊದ್ಲಿನ ಹಂಗೇನು ಅಲ್ವಾ? ಇದೆಲ್ಲ ಏನು ಅಂತಂದ್ರೆ ಸಮಯದ ಅನುಸಾರ ವೈರಾಗ್ಯ ಬರುವಂತದ್ದು ಆಗಲ್ಲ. ನಿಜವಾಗ್ಲೂ ಮನಸ್ಸಿನಲ್ಲಿ ವೈರಾಗ್ಯ ಬರಬೇಕು. ಮಕ್ಕಳೇ, ನಿಮ್ಮ ಎದುರುಗಡೆ ಒಂದಿನ 36 ವೆರೈಟಿ ಊಟ ಸಿಗಬಹುದು.
ಒಂದಿನ ಸಾಧಾರಣ ಊಟನೇ ಸಿಗ್ಬೋದು. ಹೇಗೆ ಸಿಗಿದ್ರು ಪ್ರೀತಿಯಿಂದ ಸ್ವೀಕಾರ ಮಾಡಿ. ನಾವು ಸೇವಾ ಕೇಂದ್ರಕ್ಕೆ ಸೇವೆಗೆ ಹೋಗ್ತೀವಿ ಆದ್ಮೇಲೆ ಕೆಲವೊಂದ್ಸಲ ನಮ್ಗೆ AC ಟ್ರೈನಲ್ಲಿ ರಿಸರ್ವೇಶನ್ ಸಿಗ್ತದೆ. ಕೆಲವೊಂದ್ಸಲ ಚಾಪೆ ಮೇಲೆ ಮಲ್ಕೊಳ್ಬೇಕಾಗ್ತದೆ. ಕೆಲವೊಂದ್ಸಲ ನಿಂತ್ಕೊಂಡು ಹೋಗ್ಬೇಕಾಗ್ತದೆ. ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಅಂತೇಳಿ ಕೆಡ್ಸ್ಕೊಳ್ಳೋದು ಒಂದೇ ವಿಷಯ. ಎಲ್ಲಿ ಸೇವೆ ಕಳಿಸಿದಾರೋ ಅಲ್ಲಿ ಎದುರುಗಡೆಗಿರುವಂತ ಆತ್ಮ ತುಂಬಾ ಖುಷಿಯಾಗಿರ್ಬೇಕು ಅಷ್ಟೇ. ಅವ್ರಿಗೇನು ಕೊಡ್ಬೇಕು ಅದನ್ನು ಕೊಡ್ಬೇಕಷ್ಟೇ. ಅದರ ಬಗ್ಗೆ ಗಮನ ಇರಬೇಕೇ ಹೊರತು ನಿಮ್ಮ ವೈಯಕ್ತಿಕ ಊಟ ತಿಂಡಿ ಕಡೆಗೆ ನೀವು ಸಾಧನದ ಕಡೆ ಗಮನವನ್ನ ಕೊಡಬಾರ್ದು. ಅದಕ್ಕಾಗಿ ಮಕ್ಕಳೇ, ನೀವು ಎಷ್ಟು ಇಚ್ಛೆಯನ್ನು ಇಟ್ಕೊಳ್ತೀರ ನೆನ್ಪಿಟ್ಕೊಳ್ಳಿ. ಯೋಗದಲ್ಲಿ ಕುತ್ಕೊಂಡಾಗ ಅದೇ ಪುನಃ 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 ಅದೇ ನೆನಪಿಗೆ ಬರ್ತಾರೆ. ಬಾಬಾ ಅದನ್ನು ಮಾಡ್ಕೊಡು, ಇದನ್ನು ಮಾಡ್ಕೊಡು, ಇದನ್ನು ಮಾಡ್ಕೊಡು, ಅದನ್ನು ಮಾಡ್ಕೊಡು. ನಿಮ್ಗೆ ಏನು ಇಚ್ಛೆ ಇಲ್ಲ ಅಂತಂದ್ರೆ ಬಾಬಾ ಕೊಡ್ತಾ ಇರ್ತಾರೆ. ನೀವೇನು ಬೇಡುವಂತದ ಅವಶ್ಯಕತೆ ಇರೋದಿಲ್ಲ. ಅದಕ್ಕಾಗಿ ಬ್ರಹ್ಮ ಬಾಬಾ ಎಲ್ಲವನ್ನ ತನು ಮನ ಧನ ಎಲ್ಲವನ್ನ ಜವಾಬ್ದಾರಿಯನ್ನ ಯಜ್ಞ ಕೊಟ್ಟೂನು ಕೂಡ ಎಲ್ಲೂ ವ್ಯಾಮೋಹ ಇರ್ಲಿಲ್ಲ. ಮಕ್ಕಳ ಬಗ್ಗೆ ಇರ್ಲಿಲ್ಲ. ಈಶ್ವರಿ ಪರಿವಾರದಲ್ಲಿ ಯಾರು ಚೆನ್ನಾಗಿ ಸೇವೆ ಮಾಡ್ತಾರೋ ಅವ್ರ ಬಗ್ಗೂ ಸೆಳೆತ ಬೇಡ. ಯಾರು ಹೊಗಳ್ತಾರೋ ಅವ್ರ ಬಗ್ಗೂ ಸೆಳೆತ ಬೇಡ. ಯಾರು ಧನ ಸೇವೆ ಮಾಡ್ತಾರೋ ಅವ್ರ ಬಗ್ಗೆ ಸೆಳೆತ ಬೇಡ. ಯಾರು ನಿಮ್ಗೆ ಚೆನ್ನಾಗಿ ಬೈತಾರೆ ಅವ್ರ ಬಗ್ಗೆ ಬೇಜಾರು ಕೂಡ ಬೇಡ. ನೀವ್ ಏನ್ ಮಾಡುದು ತಪ್ಪು ಅಂತ ಹೇಳ್ತಾರ. ಯಜ್ಞದಲ್ಲಿ ಇರ್ಬೋದು, ಲೌಕಿಕದಲ್ಲಿ ಇರ್ಬೋದು, ಅಲೌಕಿಕ, ಅವರ ಬಗ್ಗೂ ಕೂಡ ಕೀಳರಿಮೆ ಬೇಡ. ಅವ್ರ ಬಗ್ಗೆ ಸಿಟ್ಟನ್ನು ಕೂಡ ಬೇಡ. ಹೊಗಳದವ್ರ ಬಗ್ಗೆ ತುಂಬಾ ಮೋಹನೂ ಕೂಡ ಬೇಡ. ಎರಡನ್ನು ಒಂದೇ ಸಮಾನ ರೂಢಿ. ಬ್ರಹ್ಮಬಾಬಾ ಅವರು ಎಷ್ಟು ಜನರಿಗೆ ನಿಂದನೆ ಮಾಡಿದ್ರು? ಬಾಬಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ? ಇಲ್ವಲ್ಲ. ಎಷ್ಟು ಜನ ಹೊಗಳಿದ್ರು? ಅವ್ರನ್ನ ತಲೆ ಮೇಲೆ ಕುಳಿಸ್ಕೊಂಡ? ಇಲ್ವಲ್ಲ. ಎಲ್ಲರನ್ನು ಒಂದೇ ರೀತಿ ನೋಡಿದೆ ತಾನೆ. ಅದಕ್ಕಾಗಿ ಮಕ್ಕಳೇ, ಈಗ ತಂದೆಯ ಪ್ರೀತಿಯನ್ನ ಅನುಭವ ಮಾಡಬೇಕು ಅನ್ನೋದೊಂದು ಬಿಟ್ರೆ ಬೇರೆ ಯಾವ ಚಿಂತೆ ಯೋಚನೆ ಬೇಡ. ಎಲ್ಲ ಸಮಯದ ಅನುಸಾರದಿಂದ ಎಲ್ಲದಿಂದ ಮುಕ್ತ ಆಗಿ ಮಕ್ಕಳೇ ಒಂದರ್ಥ ಮಾಡ್ಕೊಡಿ. ಈಗ ಸಮಯ ಬಾಬಾರವ್ರ ಜೊತೆಗೆ ಸಂಗಮದ ಸುಖ ಅನುಭವ ಮಾಡುವಂಥದ್ದು, ಪರಮಾತ್ಮನ ಸುಖವನ್ನ ಅನುಭವ ಮಾಡುವಂಥದ್ದು, ವಿಶ್ವದೆಲ್ಲರಿಗೂ ಕೂಡ ಪರಮಾತ್ಮನ ಸುಖವನ್ನ ಕೊಡಲಿಕ್ಕೆ ನೀವು ನಿಮಿತ್ತರಾಗುವಂಥದ್ದು. ಇನ್ನು ಕೆಲವೊಂದು ಮಕ್ಳು ಏನ್ ಮಾಡ್ತಾರಂತೆ, ದೊಡ್ಡ ದೊಡ್ಡ ಆಕರ್ಷಣೆಯಿಂದ ಮುಕ್ತರಾಗ್ಬಿಡ್ತಾರಂತೆ. ಸಣ್ಣ ಸಣ್ಣ ಆಕರ್ಷಣೆಗಳಿರ್ತಾವ. ಏನದು? ಅದಕ್ಕೆ ಬಾಬಾ ಹೇಳ್ತಾರೆ ಬಂಗಾರದ ಪಂಜರ ಅಂತ ಹೇಳ್ತಾರೆ. ಊಟ ತಿಂಡಿ ಎಲ್ಲ ಏನ್ ಮಾಡ್ಬಿಡ್ತಾರೆ? ಮುಕ್ತರಾಗ್ಬಿಡ್ತಾರೆ. ಕೆಲವೊಂದ್ಸಲ ಸೇವೆ ಮಾಡ್ಬೇಕಾದ್ರೆ ನಾನು ಸ್ಪೀಕರು, ನಾನೇ ಹೀಗೆ ಕೆಲಸವನ್ನ ಮಾಡ್ಬೇಕು, ನನ್ ಕ್ಲಾಸ್ ಮಾಡ್ಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ, ನನ್ಗೆ ಯಾರು ಹೊಗಳ್ತಾನೆ ಇಲ್ಲ, ನನ್ನ ಮಾತು ಕೇಳ್ತಾನೆ ಇಲ್ಲ. ಇದೂನು ಕೂಡ ಇಚ್ಛೆ. ಇದು ಕೂಡ ಇರಬಾರ್ದು. ಸರಿ, ನೀವೆಲ್ಲೋ ಸೇವಾ ಕೇಂದ್ರಕ್ಕೆ ಹೋಗಿದಿರಿ, ನಿಮ್ ಕ್ಲಾಸ್ ಮಾಡ್ಲಿಕ್ಕೆ ಅವಕಾಶ ಗೊತ್ತಿಲ್ಲ, ಟೆನ್ಷನ್ ಏನ್ ನಿಮ್ಗೆ? ಏನ್ ತೊಂದ್ರೆ? ಯೋಗ ಮಾಡ್ತಾ ಕುತ್ಕೊಡಿ ಅಲ್ಲ, ಮನಸ್ಸಿದ ಶಕ್ತಿನ ಎಲ್ಲರಿಗೂ ಕೊಡಿ ಅಲ್ಲ. ಯಾವಾಗ ಯಾವ ವಾತಾವರಣ, ಯಾವ ವಾಯುಮಂಡಲ ಹೆಂಗ ಬರ್ತದೆ ಹಂಗೇ ಸ್ವೀಕಾರ ಮಾಡಿ. ಒಂದಂತೂ ಪಕ್ಕ ಇಟ್ಕೊಳ್ಳಿ, ಸದಾ ನಾನು ಒಂದೊಂದು ಸೆಕೆಂಡ್ ಅನ್ನು ಕೂಡ ಸಂಪೂರ್ಣ ಬಾಬನಿಗೆ ಒಪ್ಪಿಸ್ಬೇಕು. ಅದು ಮಾತ್ರ ಉದ್ದೇಶ. ಒಂದೊಂದು ಸೆಕೆಂಡು ಕೂಡ ಬಾಬನಿಗೆ ಒಪ್ಪಿಸ್ಬೇಕು. ಅಲ್ಲಿ ಬಾಬಾ ಮಾಡ್ಬೇಕು, ಬಾಬಾ ಮಾಡ್ಬೇಕು, ಬಾಬಾ 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 ಒಂದೇ ಮಾತು ಬರ್ಬೇಕು, ಬೇರೆ ಏನು ಇರಬಾರ್ದಲ್ಲಿ. ಎವ್ರಿ ಸೆಕೆಂಡ್ ಬಾಬಾ ಅಲ್ಲಿ ಇರ್ಬೇಕು, ಸಂಪೂರ್ಣವಾಗಿ ಗೌರವಿಸ್ಬೇಕು. ಒಂದೊಂದು ಸೆಕೆಂಡು ಹಿಡಿತಿಲ್ಲ. ಈಗ ನಾನ್ ಬೇಕಾದ್ರೆ ಉಪಯೋಗ ಮಾಡ್ಬೋದು, 10 ನಿಮಿಷ ಆದ್ಮೇಲೆ ನುಮಾಶಾಮ್ ಯೋಗ ಬರ್ತಾರೆ, ಆವಾಗ ಬಾಬನಿಗೆ ಕೊಡೋಣ ಅಲ್ಲ. ಯಾರಿಗೆ ಗೊತ್ತು ನುಮಾಶಾಮ್ ಟೈಮ್ ನಲ್ಲಿ ಮತ್ತೆ ಯಾರ್ದು ನೆಂಟರು ಬಂದ್ಬಿಟ್ರೆ? ಅದಕ್ಕೆ ಹಿಂದೆ ಮುಂದೆ ಏನು ಯೋಚನೆ ಮಾಡಬೇಡಿ. ಎಷ್ಟೆಷ್ಟು ಸಮಯ ನಮ್ಮ ಜೀವನದಲ್ಲಿ ಇರ್ತದೋ ಆದ್ಮೇಲೆ ಗೊತ್ತಿರ್ಲಿ. ಯಾರೇ ಯಂಗಿರ್ಲಿ, ವಯಸ್ಸಾದವರಿರ್ಲಿ, ಹೊಸಬರಿರ್ಲಿ, ಹಳೆಬರಿರ್ಲಿ, ಯಾವ ಆತ್ಮ ಯಾವಾಗ ಶರೀರ ಬಿಡ್ತದೆ ಯಾರಿಗೂ ಕೂಡ ಗೊತ್ತಿಲ್ಲ. ಬುದ್ಧಿವಂತರು ಯಾರು ಅಂತಂದ್ರೆ, ಇರುವಂತ ಸಮಯವನ್ನ ಸಂಪೂರ್ಣವಾಗಿ ಯಾರು ಈಶ್ವರನಿಗೆ ಅರ್ಪಣೆ ಮಾಡ್ಬಿಟ್ಟು ಉಪಯೋಗ ಮಾಡ್ಕೊಳ್ತಾರೋ ಅವರೇ ಬುದ್ಧಿವಂತರು. ಹಾಗೆ ಬ್ರಹ್ಮ ಬಾಬನ ದಿನ ಅಲ್ವಾ, ಬೆಳಗಿಂದ ಸಾಯಂಕಾಲದವರೆಗೆ ಬಾಬನ ಸ್ಮೃತಿಯಲ್ಲೇ ಇದ್ರಲ್ಲ. ಅದಕ್ಕಾಗಿ ಜೀವನ ಪೂರ್ತಿ ಇದೇ ರೀತಿ ತಂದೆ ಸಮಾನ ಆಗಿರಬೇಕು. ಬಾಬನ ಜೊತೆಗಿಡಿ. ಸ್ನೇಹಿತನ ಜೊತೆಗಿರೋದು ತುಂಬಾ ಈಸಿ. ಸ್ನೇಹಿತನ ಸಮಾನ ಆಗೋದು ತುಂಬಾ ಸಹಜ. ಅದಕ್ಕಾಗಿ ಬ್ರಹ್ಮ ಬಾಬಾ ಸಹಯೋಗ ಕೊಡ್ಲಿಕ್ಕೆ ನಿಮ್ಗೆ ರೆಡಿ ಇದ್ದಾರೆ. ಈ ರೀತಿ ಬ್ರಹ್ಮ ಬಾಬಾ ಸಮಾನ ಸ್ಮೃತಿ ದಿನವನ್ನ ಆಚರಣೆ ಮಾಡಿ. ಈ ರೀತಿಯಲ್ಲಿ 4 ಕಡೆಯ ದೇಶ ವಿದೇಶದಿಂದ ಸ್ನೇಹದಲ್ಲಿ ಸಮಾವೇಶ ಆಗಿರುವಂತ ಸ್ನೇಹಿ ಮಕ್ಕಳಿಗೆ ಬಾಬಾ ನೋಡಿ, ಮಗು ಅಂತ ಹೇಳಲಿಲ್ಲ, ಸ್ನೇಹ ತನ್ನ ಸಮಾನ ಅರ್ಥ ಹೇಳ್ತಿದ್ದಾರೆ ಬಾಬಾ. ಆಲಿಂಗನದಲ್ಲಿ ಇಟ್ಕೊಂಡಿದ್ದಾರೆ. ಓಕೆನಾ? ಕೇವಲ ಸುಖವನ್ನ ಅನುಭವ ಮಾಡಿ ಬಾಬಾ ಹೇಳ್ತಿದ್ದಾರೆ, ಮಗು ನೀನು ಎಲ್ಲವನ್ನ ನನಗೆ ಕೊಟ್ಟಾಗ ನಂದೆಲ್ಲವನ್ನ ನಾನು ನಿನಗೆ ಕೊಟ್ಟಿದ್ದೇನೆ, ಎಷ್ಟು ಬೇಕಾದ್ರೂ ನೀನು ಉಪಯೋಗವನ್ನ ಮಾಡಬಹುದು. ಸದಾ ತಂದೆಯ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿರುವಂತಹ ಅತಿ ಸಮೀಪ ಆತ್ಮಗಳಿಗೆ, ಬಾಬನ ಹತ್ತಿರದಲ್ಲಿರುವಂತಹ ಆತ್ಮಗಳು ಸದಾ ಬ್ರಹ್ಮ ಬಾಬಾರವರ ವಿಶೇಷತೆಯನ್ನ
ಸ್ವಯಂನಲ್ಲಿ ಧಾರಣೆ ಮಾಡುವಂಥವರು. ಬಾಬಾ ಏನೇ ಸಮರ್ಪಣೆ ಮಾಡಿದ್ರಲ್ಲ ಅದೇ ರೀತಿ ನೀವು ಕೂಡ ಸಮರ್ಪಣೆ ಮಾಡಬೇಕು ಅಂತ ಶ್ರೇಷ್ಠ ಆತ್ಮಗಳಿಗೆ. ಸದಾ ಪರಿಶ್ರಮದಿಂದ ಮುಕ್ತರಾಗಿರ್ಬೇಕು, ಸದಾ ಮೌಜಲ್ಲಿ ಖುಷಿಯಲ್ಲಿ. ಪರಿಶ್ರಮದಿಂದ ಮುಕ್ತ ಅಂತ ಆರಾಮಾಗಿ ಊಟ ತಿಂಡಿ ನಿದ್ದೆ ಮಾಡ್ಕೊಂಡಿರೋದಲ್ಲ, ಪುರುಷಾರ್ಥನೇ ಸಹಜ ಆಗ್ಬೇಕು, ಸೇವನೆ ಸಹಜ ಆಗ್ಬೇಕು. ಆರ್ತಿ ಇರುವಂಥವ್ರು, ಸದಾ ಹಾರುವ ಕಲೆಯಲ್ಲಿರುವಂಥವ್ರು, ತಂದೆ ಸಮಾನ ಆಗುವಂಥದ್ದು. ಮತ್ತೆ ಏನು ಸಂಕಲ್ಪವನ್ನ ಮಾಡಿದಿರೋ ಅಥವಾ ಬಾಬಾ ನಿಮ್ಗೆ ಏನ್ ಸಂಕಲ್ಪವನ್ನ ಕೊಟ್ಟಿದ್ದಾರೋ, ಏನಾಗ್ಬೇಕು ಅಂತ ಹೇಳಿದಾರೋ ಅದನ್ನ ಸಾಕಾರದಲ್ಲಿ ತರುವಂಥವ್ರು. ದಿಲಾರಾಮ್ ತಂದೆಯ ಹೃದಯದಲ್ಲಿ ಸದಾ ಸಮಾವೇಶ ಆಗಿರುವಂಥವ್ರು. ಎಲ್ಲಿರ್ಬೇಕು? ಮನಸ್ಸಿನಿಂದ ತಂದೆಯ ಹೃದಯದಲ್ಲಿ ಇದ್ದೀರಿ. ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಬಾಬಾರವರ ಮೂಲಕ ಪದಮ ಗುಣ ನೆನಪು ಪ್ರೀತಿಯನ್ನ ಸ್ವೀಕಾರ ಮಾಡಿ. ಬಾಬ್ದಾದ ಇನ್ನೊಂದು ವಿಶೇಷವಾಗಿ ಕೊನೆಯ ಮಾತನ್ನು ಹೇಳಿದ್ರು ಬಾಬಾ. ಏನು? ಬಾಬ್ದಾದ ಸದಾ ಮಕ್ಕಳ ಹೃದಯದಲ್ಲಿ ಇರ್ತಾರೆ, ವತನದಲ್ಲೂ ಇರ್ತೇನೆ, ಮಕ್ಕಳ ಹೃದಯದಲ್ಲೂ ಇರ್ತಾರೆ ಅಂತಂದ್ರು. ಮಕ್ಕಳ ಹೃದಯ ಅಂತಂದ್ರೇನು? ನಾವೆಲ್ಲಿದ್ದೀವಿ? ಬರಕೋಟೆಯಲ್ಲಿ. ಬಾಬಾ ಇಲ್ಲಿರ್ತಾರೆ, ನಮ್ಮ ಜೊತೆಲಿ. ವತನದಲ್ಲಿ ಅಷ್ಟೇ ಅಲ್ಲ, ನಾನು ನಿಮ್ಮ ಹೃದಯದಲ್ಲೂ ಇರ್ತೇನೆ. ಅದು ನನ್ನ ಇಡ್ಲಿಕ್ಕೆಲ್ಲ ಅವಕಾಶ ಇದೆಯಾ? ಇಟ್ಟಿದ್ದೀರಾ? ನೋಡಿ, ಗಣೇಶನ ಹಬ್ಬ ಬಂದಿದೆ. ಗಣೇಶನ ಮೂರ್ತಿ ಎಷ್ಟು ದಿನ ಇಟ್ಟಿದ್ದೀರೋ ಅಷ್ಟು ದಿನ 3 ಹೊತ್ತು ಪೂಜೆ ಮಾಡ್ಬೇಕು, ನೈವೇದ್ಯ ಮಾಡ್ಬೇಕಾಗ್ತದೆ. ಹಾಗೆ ಬಾಬಾನನ್ನ ನಿಮ್ಮ ಮನೆ ಇಟ್ಟಿದ್ದೀರಿ ಅಂತಂದ್ರೆ ಈಗ ನಿಮ್ಮ ಮನೆಗೆ ಕರ್ತೀರಿ. ಅಣ್ಣವರೇ ನಮ್ಮ ಮನೆಗೆ ಬನ್ನಿ ಅಂತ. ಓಕೆ, ಯೋಗೇಶನ ನಿಮ್ಮ ಮನೆಗೆ ಬರ್ತಾರೆ. ಬಂದಾಗ ಟೀ ಬೇಕು ಕೇಳಲ್ಲ, ಕಾಫಿ ಬೇಕು ಕೇಳಲ್ಲ, ತಿಂಡಿನೂ ಕೇಳೋದಿಲ್ಲ. ಅವ್ರು ಎದ ಕಡೆ ಮಾತ್ರ ನೀವು ಬಿಸಿ ಬಿಸಿ ಮಸಾಲೆ ದೋಸೆ ಮಾಡ್ಕೊಂಡು ತಿಂತ ಇದ್ರೆ ಯೋಗೇಶನ ನಿಮ್ಮನೇಲಿ ಇರ್ತಾರಾ? ನೀವು ಮಲ್ಕೊಂಡಾಗ ನಿಮ್ಮ ಮನೇಲಿ ಎದ್ದೋಗ್ಬಿಡ್ತಾರೆ. ಯಾರು ಅವ್ರಿಗೆ ಊಟ ತಿಂಡಿ ಕೊಡ್ತಾರ ಅವ್ರ ಮನೆಗೆ ತಾನೇ ಹೋಗ್ತಾರೆ. ಹಾಗೆ ಬಾಬಾನನ್ನ ಹೇಳೋದು, ಮನೆಗೆ ಬಂದು ಕುತ್ಕೋ ಅಂತ ಹೇಳೋದು, ಅವನಿಗೆ ಮಾತೇ ಆಡ್ಸಂಗಿಲ್ಲ, ಅವ್ರ ಕಡೆ ಗಮನನೇ ಕೊಡುವಂಗಿಲ್ಲ. ಅವ್ರ ಸೇವೆನೇ ತಗೊಂಡಿಲ್ಲ ಅಂತಂದ್ರೆ ಬಾಬಾ ಯಾಕಲ್ಲಿ ಇರ್ತಾರೆ ನೋಡಿ ಅಲ್ವಾ? ಅದಕ್ಕಾಗಿ ಬಾಬನ ಸದಾ ಹೃದಯದಲ್ಲಿ ಇಟ್ಕೊಳ್ಳುವಂಥವ್ರು. ಈ ರೀತಿ ಹೃದಯದಲ್ಲಿ ಸಮಾವೇಶ ಆಗಿರುವಂತಹ ಮಕ್ಕಳಿಗೆ ಬಾಬ್ದಾದಾರವರ ಸ್ನೇಹದ ಮುತ್ತಿನ ಏನಂತೆ ಬಾಬಾ ಏನು ತುಂಬಿ ಬಟ್ಲು ತುಂಬಿ ಏನ್ ಮಾಡ್ತಿದಾರಂತೆ? ಕೊಡ್ತಾ ಇದ್ದಾರಂತೆ. ಈ ರೀತಿ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬಾ ಹೇಳ್ತಾರೆ, ಇವತ್ತಿನ ತಂದೆಯ ಜೊತೆಗೆ ಆ ಪ್ರೀತಿ ಏನಿದೆ ಸತ್ಯುಗದಲ್ಲಿ ಸಿಗುವಂತ ಬಂಗಾರದ ಕಿರೀಟಕ್ಕಿಂತ ಶ್ರೇಷ್ಠ. 5,000 ವರ್ಷದ ಎಲ್ಲ ಸುಖಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕಾಗಿ ಆ ಸುಖವನ್ನ ಅನುಭವ ಮಾಡಿ ಅಂತ ಹೇಳ್ತಾರೆ. ಓಕೆ, ಇಚ್ಛಾ. ಓಂ ಶಾಂತಿ.